ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೇಳ್ತಿರುವ ಸಿನಿಮಾ ಕತೆ ಸಖತ್ತಾಗಿದೆ. ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ನನಗಂತೂ ಈ ಸಿನಿಮಾ ತುಂಬಾ ಇಷ್ಟ ಆಯ್ತು. ಇಡೀ ಸಿನಿಮಾ ವಿಚಿತ್ರವಾಗಿ, ವಿಕೃತವಾಗಿ, ಸಾಯೋಕ್ಕೂ ಮುಂಚೆ ದೇಹ ಪೂರ್ತಿ ಕಡು ಕಪ್ಪು ಬಣ್ಣಕ್ಕೆ ತಿರುಗಿ ವ್ಯಕ್ತಿಗಳು ಸಾಯುವ ಹಾಗೆ ಕಿಲ್ಲರ್ ಪ್ಲಾನ್ ಮಾಡಿರ್ತಾನೆ. ಈ ರೀತಿಯ ಕಪ್ಪು ಹೆಣಗಳನ್ನ ಈ ಹಿಂದೆ ಯಾರು ಕೂಡ ನೋಡಿರಲ್ಲ. ಆ ಕಿಲ್ಲರ್ ಇದೇ ಪ್ಯಾಟರ್ನ್ ಅಲ್ಲಿ ಯಾಕೆ ಸಾಯಿಸ್ತಿದ್ದಾನೆ? ಈ ಕಪ್ಪು ಬಣ್ಣಕ್ಕೂ ಕೊಲೆಯಾದ ವ್ಯಕ್ತಿಗಳಿಗೂ ಏನ್ ಸಂಬಂಧ? ಎಲ್ಲವನ್ನ ಸಿನಿಮಾದಲ್ಲಿ ನೋಡೋಣ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗಸ್ಟ್ ಮುಗಿಯೋದ್ರೊಳಗೆ 50K ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ತೀನಿ ಅಂತ ಚಾಲೆಂಜ್ ಹಾಕ್ಬಿಟ್ಟಿದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನ್ನ ಮರ್ಯಾದೆ ಉಳಿಸಿ ಅಂತ ಕೇಳ್ಕೊಳ್ತಾ ವಿಡಿಯೋ ಶುರು ಮಾಡ್ತಿದ್ದೀನಿ. ಸಿನಿಮಾ ಶುರುವಾದಾಗ ರಮ್ಯಾ ಅನ್ನೋ ಹುಡುಗಿನ ಅವಳ ಮನೆ ರೋಡ್ ಹತ್ರ ಬಂದು ಕಾರ್ತಿಕ್ ಅನ್ನೋ ಹುಡುಗ ಡ್ರಾಪ್ ಮಾಡ್ತಾನೆ. ರಮ್ಯಾದು ಈ ದಿನ ಬರ್ತ್ಡೇ ಇರುತ್ತೆ. ಸೊ ಇಬ್ರು ಬರ್ತ್ಡೇ ಪಾರ್ಟಿ ಮುಗಿಸಿ ಬಂದು ಅವಳನ್ನ ಮನೆ ಹತ್ರ ಬಿಟ್ಟಾಗ ಬಾಯ್ ಫ್ರೆಂಡ್ ಕಾರ್ತಿಕ್ ಈ $ನ ಗಿಫ್ಟ್ ಮಾಡ್ತಾನೆ. ರಮ್ಯಾಗೆ ಗಿಫ್ಟ್ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಖುಷಿ ಆಯ್ತು ಅಂತ ಹೇಳಿ ಅವಳು ಮನೆ ಕಡೆ ಹೊರಡ್ತಿರ್ತಾಳೆ. ಮನೆಯಿಂದ ಸ್ವಲ್ಪ ದೂರನೇ ಬಿಟ್ಟಿರ್ತಾನೆ. ಯಾಕೆಂದ್ರೆ ರಮ್ಯಾ ಅಪ್ಪ ಅಮ್ಮನಿಗೆ ಅವಳು ಲವ್ ಮಾಡ್ತಿರೋ ವಿಷಯ ಗೊತ್ತಿರಲ್ಲ. ರಮ್ಯಾ ಮನೆ ಕಡೆ ನಡ್ಕೊಂಡು ಹೋಗುವಾಗ ಯಾರೋ ಒಬ್ಬ ಈ ರೀತಿ ಮುಖ ಎಲ್ಲ ಕವರ್ ಮಾಡ್ಕೊಂಡು ಅವಳನ್ನ ಅಟ್ಯಾಕ್ ಮಾಡಿ ಒಂದು ಇಂಜೆಕ್ಷನ್ ಕೊಟ್ಬಿಡ್ತಾನೆ. ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ಅವಳು ನೆಲಕ್ಕೆ ಬಿದ್ದು ಅವಳ ಮೈಯೆಲ್ಲ ಒಂದು ಕಡೆಯಿಂದ ಬ್ಲಾಕ್ ಕಲರ್ ಗೆ ಟರ್ನ್ ಆಗ್ತಿದೆ. ಎಷ್ಟು ಬ್ಲಾಕ್ ಅಂದ್ರೆ ಬೆಳಕೆ ಇಲ್ದಿರೋ ಕತ್ತಲೆ ಎಷ್ಟು ಕಪ್ಪಾಗಿರುತ್ತೋ ಅಷ್ಟು ಬ್ಲಾಕ್. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ಮನುಷ್ಯನ ದೇಹ ತೀವ್ರ ಕಪ್ಪು ಬಣ್ಣಕ್ಕೆ ತಿರುಗಿದ್ರೆ ಹೇಗಿರುತ್ತೆ ಅಂತ. ಅವಳ ಬಾಡಿನ ಕಾರ್ ಡಿಕ್ಕಿಗೆ ಹಾಕೊಂಡು ಡ್ರೈವರ್ ಸೀಟ್ ಅಲ್ಲಿ ಕುತ್ಕೊಂಡಾಗ ಅವಳನ್ನ ಇಂಜೆಕ್ಷನ್ ಕೊಡೋಕೆ ಎಳೆದಾಡಿದಾಗ ಈ $, ಚೈನ್ ಕೆಳಗಡೆ ಬಿದ್ದಿದ್ದು ನೆನಪಾಗಿ ತಕ್ಷಣ ಇಳಿದು ಬಂದು ಆ ಚೈನ್ ಎತ್ಕೊಂಡು ಹೋಗ್ತಾನೆ. ಅದೇ ಟೈಮ್ಗೆ ಅದೇ ರೋಡ್ ಅಲ್ಲಿ ಈ ಹುಡುಗ ವಾಕಿಂಗ್ ಮಾಡ್ಕೊಂಡು ಬರ್ತಿರ್ತಾನೆ. ಟಯರ್ಡ್ ಆಗಿ ಒಂದು ಕಡೆ ನಿಂತ್ಕೊಂಡು ಬೆಂಡ್ ಆಗಿ ಎದ್ದಾಗ ಒಂದು ಗೂಬೆ ಬಂದು ಅವನ ಮುಖಕ್ಕೆ ಬಡಿದು ಹೋಗ್ಬಿಡುತ್ತೆ. ಈಗ ಮಾರನೇ ದಿನ ಕಸ ವಿಲೇವಾರಿ ಮಾಡುವವರು ರೋಡ್ ಕ್ಲೀನ್ ಮಾಡ್ತಿದ್ದಾರೆ. ಒಬ್ಬ ಹೆಂಗಸು ಕಸ ಹಾಕೋಕೆ ಕಸದ ಬುಟ್ಟಿ ಹತ್ರ ಹೋದಾಗ ನೋಡಿದ್ರೆ ಅಲ್ಲಿ ಒಂದು ವಿಕಾರವಾದ, ವಿಚಿತ್ರವಾದ ಹೆಣ ಬಿದ್ದಿದೆ. ಅದನ್ನ ನೋಡಿ ಆ ಹೆಂಗಸು ಹೆದರ್ಕೊಂಡ್ ಬಿಡ್ತಾಳೆ. ಇದು ಆ ರಮ್ಯಾ ಬಾಡಿ ಎಷ್ಟು ಕಪ್ಪಾಗಿದೆ ಅಂದ್ರೆ ಈ ಸ್ಥಿತಿಲಿ ಸಿಕ್ಕಂತ ಹೆಣನ ಈ ಹಿಂದೆ ಯಾರು ನೋಡಿರಲ್ಲ. ಬರ್ತ್ಡೇ ದಿನ ಮೈ ಬೆಸ್ಟ್ ಡೇ ಅಂತ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ್ದ ರಮ್ಯಾಳ ಅದೇ ಅಕೌಂಟ್ ಅಲ್ಲಿ ಮೈ ವರ್ಸ್ಟ್ ಡೇ ಅಂತ ಕ್ಯಾಪ್ಷನ್ ಹಾಕಿ ಈ ಶವದ ಫೋಟೋ ಪೋಸ್ಟ್ ಆಗಿರುತ್ತೆ. ಈ ಪೋಸ್ಟ್ ವೈರಲ್ ಆಗಿ ಮಾರನೇ ದಿನ ಪೊಲೀಸ್ನವರೆಲ್ಲ ಬಂದು ಸ್ಥಳ ಮಹಜರ್ ಮಾಡಿ ತಪಾಸಣೆ ಮಾಡ್ಕೊಂಡು ಹೋಗ್ತಾರೆ. ಇವನ ಹೆಸರು ಧ್ರುವ. ಇವನು ಒಬ್ಬ ಪೊಲೀಸ್ ಆಫೀಸರ್. ರಿಸೈನ್ ಮಾಡಿ ಮನೇಲಿ ಇರ್ತಾನೆ. ಅವನ ಜೀವನದಲ್ಲಿ ನಡೆದ ಒಂದು ಕಹಿ ಘಟನೆಯಿಂದ ಬೇಸತ್ತು ಡ್ರಿಂಕ್ಸ್ ಮಾಡಿ ಮಲಗಿರ್ತಾನೆ. ಆ ದಿನ ನ್ಯೂಸ್ ಪೇಪರ್ ಅಲ್ಲಿ ಆ ರಮ್ಯಾಳ ಶವದ ಫೋಟೋ ಬರುತ್ತೆ. ಫೇಸ್ಬುಕ್ ಅಲ್ಲೆಲ್ಲ ಅದು ವೈರಲ್ ಆಗಿದೆ. ಅದನ್ನ ನೋಡಿದ ತಕ್ಷಣ ಧ್ರುವನ್ಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಈ ಹಿಂದೆನೂ ಇದೇ ರೀತಿಯ ಒಂದು ಕಪ್ಪು ಹೆಣ ಸಿಕ್ಕಿತ್ತು. ಇವನ ಒಂದು ಸೈಡ್ ಮುಖ ಯಾಕೆ ಈ ತರ ಕಪ್ಪಾಗಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅದು ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸದ್ಯಕ್ಕೆ ಅವನ ಕಪ್ಪಾಗಿರೋ ಕೈ ಸ್ವಾಧೀನ ಕಳ್ಕೊಂಡಿದೆ. ಅದನ್ನ ಚೇತರಿಸ್ಕೊಳ್ಳೋಕೆ ಟ್ರೀಟ್ಮೆಂಟ್ ತಗೋತಿರ್ತಾನೆ. ಯಾವಾಗ ಈ ಡೆಡ್ ಬಾಡಿ ನ್ಯೂಸ್ ನೋಡಿದ್ನೋ ತಕ್ಷಣ ಡಿಪಾರ್ಟ್ಮೆಂಟ್ ಗೆ ಹೋಗಿ ರಿಸೈನ್ ವಾಪಸ್ ತಗೋತೀನಿ, ನಾನು ಈ ಕೇಸ್ ನ ಹ್ಯಾಂಡಲ್ ಮಾಡ್ತೀನಿ ಎಂದಾಗ ಅವನ IR ಆಫೀಸರ್ ಈ ಕೇಸ್ ನ ಧ್ರುವನಿಗೆ ಅನ್ಅಫಿಷಿಯಲ್ ಆಗಿ ಹ್ಯಾಂಡಲ್ ಮಾಡೋಕೆ ಹೇಳ್ತಾರೆ. ಧ್ರುವನ ಸಹಾಯಕ್ಕೆ ಶ್ರುತಿಯನ್ನು ಪೊಲೀಸ್ ಆಫೀಸರ್ ನ ನೇಮಿಸ್ತಾರೆ. ಧ್ರುವ ಮತ್ತೆ ಶ್ರುತಿ ಇಬ್ಬರು ರಮ್ಯಾ ಸಾವಿನ ಬಗ್ಗೆ ವಿಚಾರಣೆ ಮಾಡೋ ಅವಳ ಬಾಯ್ ಫ್ರೆಂಡ್ ಕಾರ್ತಿಕ್ ಹತ್ತಿರ ಹೋಗ್ತಾರೆ. ಕಾರ್ತಿಕ್ ಒಬ್ಬ ಫೋಟೋಗ್ರಾಫರ್, ತುಂಬಾ ಟ್ಯಾಲೆಂಟೆಡ್ ಫೋಟೋಗ್ರಾಫರ್. ಸಿನಿಮಾಗಳಿಗೆ, ವೆಡ್ಡಿಂಗ್ ಗೆ, ಮಾಡೆಲಿಂಗ್ ಗೆ ಫೋಟೋ ಶೂಟ್ ಮಾಡ್ಕೊಡೋದು ಇವನ ವೃತ್ತಿ. ಕಾರ್ತಿಕ್ ನ ಧ್ರುವ ವಿಚಾರಿಸಿದಾಗ ಆ ದಿನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು, ರಮ್ಯಾಗೆ ಈ $, ಚೈನ್ ನ ಗಿಫ್ಟ್ ಮಾಡಿದ್ದು, ಸೆಲೆಬ್ರೇಷನ್ ಮುಗಿಸಿ ಮನೆಗೆ ಡ್ರಾಪ್ ಮಾಡಿದ್ದು ಎಲ್ಲವನ್ನ ಹೇಳ್ತಾನೆ. ಧ್ರುವ ಸಂಬಂಧಪಟ್ಟ CCTV ಫುಟೇಜಸ್ ನ ಚೆಕ್ ಮಾಡ್ತಾನೆ. ಆ ಫುಟೇಜಸ್ ನ ಗಮನಿಸಿದಾಗ ಒಂದು ಬ್ಲಾಕ್ ಹೋಂಡಾ ಸಿಟಿ ಕಾರ್ ಪಾಸ್ ಆಗಿರುತ್ತೆ. ಆ ಗಾಡಿ ನಂಬರ್ ಮತ್ತೆ ಮಾಡೆಲ್ ಚೆಕ್ ಮಾಡಿದಾಗ ಫೇಕ್ ವೆಹಿಕಲ್ ನಂಬರ್ ಬೋರ್ಡ್ ಮತ್ತೆ ಕಾರ್ ಬಾಡಿ ಕೂಡ ಆಲ್ಟರ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಈ ಕಾರ್ ಹೋದ್ಮೇಲೆ ಇನ್ನೊಬ್ಬ ವ್ಯಕ್ತಿ ಅಲ್ಲಿ ಓಡಾಡೋದು ಕಾಣುತ್ತೆ. ಆ ವ್ಯಕ್ತಿ ತಲೆ ಮೇಲೆ ಪುಲ್ಲೋರ್ ಹಾಕೊಂಡು ಓಡಾಡ್ತಿರ್ತಾನೆ. ಅವನು ಯಾವ ರೂಟ್ ಅಲ್ಲಿ ಓಡಾಡ್ತಾನೆ ಅಷ್ಟು ಫುಟೇಜಸ್ ನ ಧ್ರುವ ತರಿಸ್ಕೋತಾನೆ. ನಂತರ ಆ ವ್ಯಕ್ತಿ ಓಡಾಡಿದ ರೋಡ್ ಗಳಲ್ಲಿ ಇನ್ಸ್ಪೆಕ್ಷನ್ ಮಾಡಿದಾಗ ಒಂದು ಧೂಳು ಹಿಡ್ಕೊಂಡಿರೋ ಅಂಬಾಸಿಡರ್ ಕಾರ್ ಮೇಲೆ ಥೇಟ್ ಆ ರಮ್ಯಾಳ $, ನ ಬರ್ದಿರೋದು ಕಾಣುತ್ತೆ. ತಕ್ಷಣ ಆ ಕಾರನ್ನ ಚೇಸ್ ಮಾಡ್ಕೊಂಡು ಹೋಗಿ ಓನರ್ ನ ಇದು ನೀವು ಬಿಡಿಸಿದ್ದ ಅಂತ ಕೇಳಿದಾಗ ನಾನಲ್ಲ ಅಂತ ಹೇಳ್ತಾನೆ. ಆಗ ಧ್ರುವ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಟೀಮ್ ನ ಕರೆಸಿ ಆ ಚಿತ್ರದ ಮೇಲಿದ್ದ ಫಿಂಗರ್ ಪ್ರಿಂಟ್ಸ್ ನ ಕಲೆಕ್ಟ್ ಮಾಡಿ ಚೆಕ್ ಮಾಡಿದಾಗ ಅದು ಈಗಾಗಲೇ ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ ಒಂದು ಡ್ರಗ್ ಡೀಲಿಂಗ್ ಅಲ್ಲಿ ಸಿಲುಕಿದ್ದ ಒಬ್ಬ ವ್ಯಕ್ತಿಯ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗುತ್ತೆ. ಅವನ ಹೆಸರು ಅರವಿಂದ್. ಸತ್ತೋಗಿರೋ ರಮ್ಯಾ ಅಡ್ರೆಸ್ ಮತ್ತೆ ಅರವಿಂದ್ ನ ಅಡ್ರೆಸ್ ಒಂದೇ ಅಂತ ಗೊತ್ತಾಗುತ್ತೆ. ತಕ್ಷಣ ಅವನ ಫೋನ್ ನಂಬರ್ ಟ್ರೇಸ್ ಮಾಡ್ಕೊಂಡು ಅವನಿರೋ ಜಾಗಕ್ಕೆ ಹೋಗ್ತಾರೆ. ಈ ಅರವಿಂದ್ ಒಬ್ಬ ಸ್ವಿಮ್ಮಿಂಗ್ ಅಥ್ಲೀಟ್. ಪ್ರತಿದಿನ ಸ್ವಿಮ್ಮಿಂಗ್ ಪೂಲ್ ಗೆ ಬಂದು ಪ್ರಾಕ್ಟೀಸ್ ಮಾಡ್ತಾನೆ. ಪೊಲೀಸ್ ಆಫೀಸರ್ ಶ್ರುತಿ ಅಲ್ಲಿಗೆ ಹುಡುಕೊಂಡು ಹೋದಾಗ ಇವನು ಒಂದು ಮಾತ್ರೆ ನುಂಗ್ತಿರ್ತಾನೆ. ಶ್ರುತಿ ಧ್ರುವನಿಗೆ ಇನ್ಫಾರ್ಮ್ ಮಾಡಿ ಫಾಲೋ ಮಾಡ್ಕೊಂಡು ಹೋಗಿ ಲಾಕ್ ಮಾಡ್ಕೋತಾರೆ. ಅವನು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಎರಡೂ ಕಡೆ ಪೊಲೀಸ್ ಕವರ್ ಆಗಿರ್ತಾರೆ. ತಕ್ಷಣ ಅವನನ್ನ ಸ್ಟೇಷನ್ ಗೆ ಕರ್ಕೊಂಡು ಹೋಗದೆ ಕ್ರೈಮ್ ಬ್ರಾಂಚ್ ಗೆ ಕರ್ಕೊಂಡು ಹೋಗ್ತಾರೆ. ಅರವಿಂದ್, ಸರ್ ನನ್ನನ್ನ ಯಾಕೆ ಕರ್ಕೊಂಡು ಬಂದಿದ್ದೀರಾ? ನಾನೇನು ಮಾಡಿಲ್ಲ, ನೀವು ತಪ್ಪಾಗಿ ಕರ್ಕೊಂಡು ಬಂದಿದ್ದೀರಾ ಅಂತ ಹೇಳ್ತಿದ್ರು. ಅವನು ಹಾಕಿದ್ದ ಆಕ್ಸೆಸರೀಸ್ ನೆಲ್ಲ ಕಳಚಿ
ಹಾಕಿ ಅಬ್ಸರ್ವೇಷನ್ ರೂಮ್ ನಲ್ಲಿ ಒಬ್ಬನನ್ನೇ ಕೂರಿಸಿ ಲಾಕ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಆಗ ಧ್ರುವನನ್ನ ಈ SI ಇವನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ಸರ್, ಸ್ಟೇಷನ್ ಗೆ ಕರ್ಕೊಂಡು ಹೋಗಿ ಸರಿಯಾಗಿ 4 ಬಿಟ್ಟಿದ್ರೆ ಎಲ್ಲಾ ಬಾಯ್ ಬಿಡ್ತಿದ್ನಲ್ಲ, ಅದು ಅಲ್ಲದೆ ಇವನ ಬಗ್ಗೆ ಏನು ಗೊತ್ತಿಲ್ಲ, ಯಾಕೆ ಹೀಗೆ ಕೂಡಿ ಹಾಕ್ತಿದ್ದೀರಾ ಅಂತ ಕೇಳಿದಾಗ ಒಬ್ಬನ್ನ ಓಡಾಡೋಕ್ಕೂ ಬಿಡದೆ ಬಚ್ಚಿಟ್ಕೊಳ್ಳೋಕ್ಕೂ ಬಿಡದೆ 6 ಗಂಟೆಗಳ ಕಾಲ ಐಸೋಲೇಟ್ ಮಾಡಿದ್ರೆ ಅವನ ಐಡಿಯಲ್ ಮೈಂಡ್ ಅಲ್ಲಿರೋ ಡೆವಿಲ್ ತಾನಾಗೆ ಹೊರಗಡೆ ಬರುತ್ತೆ. ಅದು ಯಾವ ತರ ಡೆವಿಲ್ ಅಂತ ಗೊತ್ತಾದ್ರೆ ಯಾವ ರೀತಿ ಇನ್ವೆಸ್ಟಿಗೇಟ್ ಮಾಡ್ಬೇಕು ಅಂತ ನಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾನೆ. ಹೀಗೆ 6 ಅವರ್ಸ್ ಐಸೋಲೇಟ್ ಮಾಡಿದಾಗ ಅರವಿಂದ್ ರಿಯಾಕ್ಟ್ ಮಾಡೋಕೆ ಶುರು ಮಾಡ್ತಾನೆ. ಸರ್ ಯಾಕೆ ನನ್ನನ್ನ ಹೀಗೆ ಕೂಡಿ ಹಾಕಿದ್ದೀರಾ, ನನ್ನ ತಂಗಿ ಮನೆಯಲ್ಲಿ ಒಬ್ಬಳೇ ಇದ್ದಾಳೆ, ನನ್ನನ್ನ ಕಳಿಸ್ಕೊಡಿ ಅಂತ ಕೂಗಾಡ್ತಾನೆ. ಅದೇ ಟೈಮ್ಗೆ ಅವನ ನಂಬರ್ಗೆ ಅವನ ತಂಗಿ ಅಖಿಲ ಇಂದ ಕಾಲ್ ಬರುತ್ತೆ. ಅವಳ ಬ್ಯಾಕ್ ಗ್ರೌಂಡ್ ಎಲ್ಲ ವಿಚಾರಿಸಿದಾಗ ಅರವಿಂದ್ 6 ತಿಂಗಳಿಂದ ಯಾರ ಜೊತೆನೂ ಸೋಷಿಯಲ್ ಆಗಿ ಇಲ್ಲ ಅಂತ ಗೊತ್ತಾಗುತ್ತೆ. ಈಗ ಅರವಿಂದ್ ಒಳಗಡೆ ಒಂದು ಹಾಡು ಹೇಳ್ತಿದ್ದಾನೆ. ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡ್ತಾನೆ. ಒಳಗಡೆ ಊಟ ತಳಿದ್ರೆ ನಾನು ಇದೆಲ್ಲ ತಿನ್ನಲ್ಲ ಅಂತ ವಾಪಸ್ ತಳ್ಬಿಟ್ಟು, ನೀವು ಹುಡುಕ್ತಿರೋದು ನಾನೆಲ್ಲ, ಅರ್ಜೆಂಟ್ ಗೆ ನನ್ನ ಬಿಡಲ್ಲ ಅಂದ್ರೆ ನನ್ನ ಬ್ಯಾಗ್ ಅಲ್ಲಿ ಒಂದು ಟ್ಯಾಬ್ಲೆಟ್ ಇದೆ, ನನ್ನ ತಲೆ ಚಿಟ್ಟು ಹಿಡಿತಿದೆ, ನನಗೆ ಆ ಟ್ಯಾಬ್ಲೆಟ್ ಕೊಡಿ ಅಂತ ಕೂಗಾಡ್ತಾನೆ. ಧ್ರುವ ಅವನ ಬ್ಯಾಗ್ ಅನ್ನ ಚೆಕ್ ಮಾಡಿದಾಗ ಈ ಟ್ಯಾಬ್ಲೆಟ್ ಸಿಗುತ್ತೆ. ಈ ಕ್ಯಾಪ್ಸೂಲ್ಸ್ ಯಾವ್ದಕ್ಕೆ ರಿಲೇಟೆಡ್ ಆಗಿದೆ ಅಂತ ಗೂಗಲ್ ಮಾಡಿ ನೋಡಿದ್ರೆ ಈ ಕ್ಯಾಪ್ಸೂಲ್ಸ್ ನ ಮೆಮೊರಿ ರಿಲೇಟೆಡ್ ಇಶ್ಯೂ ಇರೋರು ತಗೊಳ್ತಾರೆ ಅಂತ ಗೊತ್ತಾಗುತ್ತೆ. ಅರವಿಂದ್ ಈ ಹಿಂದೆ ಅವನಿಗೆ ಒಬ್ಳು ಲೂಸರ್ ಅಂತ ಹೇಳಿದ್ದು ನೆನಪಿಸ್ಕೊಂಡು ಕೋಪ ಬರೋದು, ತಲೆ ಕೆಡೋದು, ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಪದೇ ಪದೇ ಹೋಗಿ ನೀರ್ ಕುಡಿಯೋದು, ನನ್ನ ತಲೆ ಕೆಟ್ಟು ಹೋಗ್ತಿದೆ ಡೋರ್ ಓಪನ್ ಮಾಡಿ ಸರ್ ಅಂತ ಕೂಗಾಡ್ತಿರ್ತಾನೆ. ಅವನು ಎಷ್ಟೇ ಕೂಗ್ಕೊಂಡ್ರು ಧ್ರುವ ಅವನಿಗೆ ಮಾತ್ರೇನು ಕೊಡಲ್ಲ, ಹಾಗೆ ಅಬ್ಸರ್ವ್ ಮಾಡ್ತಿರ್ತಾನೆ. ಆದ್ರೆ ತನ್ನನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಅನ್ನೋದು ಅರವಿಂದ್ಗೆ ಗೊತ್ತಿರಲ್ಲ. ಈಗ ಅರವಿಂದ್ ಆ ಗೋಡೆ ಸುತ್ತ ಇದ್ದ ಧೂಳನ್ನ ತಗೊಂಡು ಒಂದು ಹುಡುಗಿ ಮುಖನ ಗೋಡೆ ಮೇಲೆ ಡ್ರಾ ಮಾಡ್ತಾನೆ. ಆಮೇಲೆ ಆ ಡ್ರಾಯಿಂಗ್ ಲೂಸರ್ ಅಂತ ಕರೆದ ಹಾಗೆ ಭ್ರಮೆ ಆಗುತ್ತೆ. ತಕ್ಷಣ ಅಳಿಸಾಕಿ ಟೆನ್ಷನ್ ಮಾಡ್ಕೊಂಡು ಮತ್ತೆ ನೀರು ಕುಡಿತಾನೆ. ಒಟ್ಟು 20 ಲೀಟರ್ ನೀರಿನ ಕ್ಯಾನ್ ಅನ್ನ ಖಾಲಿ ಮಾಡ್ತಾನೆ. ಈಗಂತೂ ಹುಚ್ಚು ಹಿಡಿದ ಹಾಗೆ ಅಲ್ಲಿನ ಎಮರ್ಜೆನ್ಸಿ ಅಲಾರಂ ನ ಕ್ಲಿಕ್ ಮಾಡಿ ಆ ರೂಮ್ ಲೈಟ್ಸ್ ಎಲ್ಲ ಆಫ್ ಮಾಡಿ ವಿಚಿತ್ರವಾಗಿ ಆಡ್ತಾನೆ. ಅವನನ್ನ ನೋಡಿ ಧ್ರುವ, ನೋಡಿ ಡೆವಿಲ್ ಆಚೆ ಬರುತ್ತೆ ಅಂತ ನಾನು ಹೇಳಿಲ್ವಾ ಅಂತಾನೆ. ಈಗ ಏನು ಕಾಣಿಸ್ತಿಲ್ಲ ಅಂತ ಟಾರ್ಚ್ ಹಾಕೊಂಡು ಆ ರೂಮ್ ಒಳಗಡೆ ಹೋಗಿ ನೋಡಿದ್ರೆ ಅರವಿಂದ್ ವಾಶ್ರೂಮ್ ಬಕೆಟ್ ಅಲ್ಲಿ ನೀರು ತುಂಬಿಸಿ ಒಳಗಡೆ ತಲೆ ಹಾಕೊಂಡು ಸ್ತಬ್ಧವಾಗಿ ಕೂತಿದ್ದಾನೆ. ಆಗ SI ಸರ್ ಮಾತ್ರೆ ಕೊಟ್ಬಿಡಿ, ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಹುದು ಅಂದಾಗ ಧ್ರುವ ಮಾತ್ರೆ ಕೊಡೋಕೆ ಹೇಳ್ತಾನೆ. ತಕ್ಷಣ ಮಾತ್ರೆ ತಗೊಂಡ ಅರವಿಂದ್ ರಿಲ್ಯಾಕ್ಸ್ ಆಗ್ತಾನೆ. ಧ್ರುವನ ಟೀಮ್ ಹೊರಗಡೆ ಹೋಗ್ತಾರೆ. ಸ್ವಲ್ಪ ಸಮಯದ ನಂತರ ಅವನ ಮುಖಕ್ಕೆ ನೀರೆರ್ಚಿ ಇದು ಎಷ್ಟನೇ ಕೊಲೆ ಅಂತ ವಿಚಾರಣೆ ಶುರು ಮಾಡ್ತಾರೆ. ಆಗ ಅರವಿಂದ್ ಸರ್ ನೀವು ನನ್ನನ್ನ ಯಾರು ಅನ್ಕೊಂಡು ಕರ್ಕೊಂಡು ಬಂದಿದ್ದೀರಾ ಅಂತಾನೆ. ಆಗ ಶ್ರುತಿ ಲ್ಯಾಪ್ಟಾಪ್ ಅಲ್ಲಿ CCTV ಫುಟೇಜ್ ತೋರಿಸಿ ಇದು ನೀನೇ ಅಲ್ವಾ ಅಂತ ಕೇಳ್ತಾಳೆ. ಆಗ ಅರವಿಂದ್ ಅದು ನಾನೇ, ಗೂಬೆ ಅಂದ್ರೆ ನನಗೆ ಭಯ, ಅವತ್ತು ಮಿಸ್ ಆಗಿದ್ರೆ ನನ್ನ 2 ಕಣ್ಗೂ ಕುಕ್ಬಿಡ್ತಿತ್ತು ಅಂತಾನೆ. ಆಗ ಈ SI ಸರ್ ಈ ವಿಡಿಯೋದಲ್ಲಿ ಇರೋದು ಇವನೇ ಅಂತ ಒಪ್ಕೊಂಡ, ಪಕ್ಕ ಇವನೇ ಆ ರಮ್ಯಾನ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾನೆ ಅಂದಾಗ ಅರವಿಂದ್ ಸರ್ ನಾನು ಯಾವ ಕೊಲೆನೂ ಮಾಡ್ಲಿಲ್ಲ ಅಂದಾಗ SI ಅಷ್ಟು ತಡರಾತ್ರಿಯಲ್ಲಿ ಯಾರು ಜಾಗಿಂಗ್ ಮಾಡ್ತಾರೆ ಅಂದಾಗ ಅರವಿಂದ್ 5-6 ತಿಂಗಳಿಂದ ನಾನು ಅದೇ ರೋಡ್ ಅಲ್ಲಿ ಜಾಗಿಂಗ್ ಮಾಡ್ತಿದ್ದೀನಿ, ಸುಮ್ಮನೆ ಕೊಲೆನ ನನ್ ಮೇಲೆ ಹಾಕ್ಬೇಡಿ ಅಂದಾಗ ಶ್ರುತಿ ರಮ್ಯಾನು ನೀನು ಒಂದೇ ಏರಿಯಾ ಅಲ್ವಾ, ಅವಳಿಗೂ ನಿನಗೂ ಏನ್ ಸಂಬಂಧ ಅಂತ ಕೇಳ್ತಾಳೆ. ತಕ್ಷಣ ಅರವಿಂದ್ ಟೆನ್ಷನ್ ಆಗಿ ಮೇಡಮ್ ಆ ಹೆಸರು ಮಾತ್ರ ಹೇಳ್ಬೇಡಿ ಪ್ಲೀಸ್, ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತಾನೆ. ಆಗ ಶ್ರುತಿ ಮತ್ತೆ ಆ ಗೋಡೆಲಿ ಬಿಡಿಸಿದ್ಯಲ್ಲ ಆ ಹುಡುಗಿ ಯಾರು ಅಂತ ಕೇಳ್ತಾಳೆ. ಅದು ನನ್ನ ಪರ್ಸನಲ್, ಅದನ್ನೆಲ್ಲ ಕೇಳ್ಬೇಡಿ ಅಂತಾನೆ. ಆಗ ಧ್ರುವ ಹಾಗಿದ್ರೆ ಇದು ಕೂಡ ನಿನ್ನ ಪರ್ಸನಲ್, ಆ ಕಾರ್ ಮೇಲೆ ಈ ಡಾಲರ್ ಡ್ರಾಯಿಂಗ್ ನ ನೀನೇ ತಾನೇ ಮಾಡಿದ್ದು ಅಂತ ಕೇಳ್ತಾನೆ. ಅರವಿಂದ್ ಸ್ವಲ್ಪ ಯೋಚನೆ ಮಾಡಿ ಅದನ್ನ ನಾನ್ ಬರ್ದಿಲ್ಲ ಅಂತಾನೆ. ಆಗ ಶ್ರುತಿ ಅದನ್ನ ಬರ್ದಿರೋದು ನೀನೇ ಅಂತ ಫಿಂಗರ್ ಪ್ರಿಂಟ್ಸ್ ಇಂದ ಕನ್ಫರ್ಮ್ ಆಗಿದೆ, ಈಗ ಸುಳ್ಳು ಹೇಳ್ತಿದ್ಯಾ, ಈಗಾಗಲೇ ನೀನು ಡ್ರಗ್ಸ್ ಕ್ಯಾಟಗರಿಯಲ್ಲಿ ಸಸ್ಪೆಕ್ಟ್ ಆಗಿದ್ಯಾ, ನಿನ್ನ ಬ್ಯಾಗ್ ಅಲ್ಲಿ ಸಿಕ್ಕ ಮೆಮೊರಿ ಫಾರಂ ಟ್ಯಾಬ್ಲೆಟ್ ಒಂದು ಡ್ರಗ್ ಕ್ಯಾಟಗರಿ ಟ್ಯಾಬ್ಲೆಟ್, ಅದನ್ನ ಯಾಕೆ ನೀನ್ ತಗೊಳ್ತಿದ್ಯಾ ಅಂತ ಕೇಳಿದಾಗ ಅರವಿಂದ್ ಸರ್ ನಾನು ಇದನ್ನ ಮರೆಯೋ ಕಾಯಿಲೆಗೆ ತಗೋತಿದ್ದೀನಿ ಅಂತಾನೆ. ಯಾವ ಡಾಕ್ಟರ್ ಇದನ್ನ ನಿನಗೆ ಪ್ರಿಸ್ಕ್ರೈಬ್ ಮಾಡಿದ್ದು ಅಂತ ಕೇಳಿದಾಗ ತಾನೇ ಸ್ವತಃ ತನ್ನ ಬ್ಯಾಡ್ ಮೆಮೊರೀಸ್ ನ ಮರೆಯೋದಕ್ಕೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ತಗೊಳ್ತಿದ್ದೀನಿ ಅಂತ ಅರವಿಂದ್ ಹೇಳ್ತಾನೆ. ಆಗ ಧ್ರುವ ಅಂತ ಬ್ಯಾಡ್ ಮೆಮೊರೀಸ್ ಏನಿದೆ ಅಂತ ಕೇಳಿದಾಗ ಅರವಿಂದ್ ಸರ್ ನಾನು ಚಿಕ್ಕಂದಿನಿಂದ ಇಲ್ಲಿವರೆಗೂ ನೋಡಿರೋ ಸಂಗತಿಗಳನ್ನ ಯಾವುದನ್ನು ಮರ್ತಿಲ್ಲ, ಅದೇ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಅಂತಾನೆ. ಆಗ ಧ್ರುವ ಯಾವುದನ್ನು ಮರೆಯಕ್ಕಾಗಿಲ್ಲ ಅಂದ್ರೆ ಯಾವ ತರ ಅಂತ ಕೇಳಿದಾಗ ಸರ್ ನಿಮ್ಮ ಹೆಸರು ಧ್ರುವ ಕುಮಾರ್, ಇವರ ಹೆಸರು ಶ್ರುತಿ, ಅವರ ಹೆಸರು ಕಾಳಿ, ನಾವು ಬಂದ ಗಾಡಿ ನಂಬರ್ TS32AR1253, ಆ ಕಾರ್ ಇಲ್ಲಿವರೆಗೂ 1,38,372 ಕಿಲೋಮೀಟರ್ ಓಡಿದೆ. ನಾವು ಒಳಗಡೆ ಬರ್ಬೇಕಾದ್ರೆ ಕೃಷ್ಣನ್ ಎಂಬ ಆಫೀಸರ್ 500 ರೂಪಾಯಿನ 2 ಕಂತೆಗಳನ್ನ ಜೇಬ್ ಒಳಗಡೆ ಹಾಕೊಂಡ್ರು. ಕಾನ್ಸ್ಟೇಬಲ್ ಮುತ್ತುಕುಮಾರ್ ಬ್ಯಾಗ್ ಅಲ್ಲಿ ಒಂದು ಬಾಟಲ್ ಎಣ್ಣೆ ಇತ್ತು. ಸರ್ ನಿಮ್ಮ ಕಾಲರ್ ಹಿಂದೆ ಒಂದು ದೊಡ್ಡ ಮಚ್ಚೆ ಇದೆ. ಮೇಡಮ್ ನಾವು ಬರ್ಬೇಕಾದ್ರೆ ಕಾರಲ್ಲಿ ಮುರುಗೇಶ್ ಅನ್ನೋರ್ಗೆ ಒಂದು ದೊಡ್ಡ ಮೆಸೇಜ್ ನ ಟೈಪ್ ಮಾಡಿ ಸೆಂಡ್ ಮಾಡದೆ ಹಾಗೆ ಬಿಟ್ಬಿಟ್ಟಿದ್ದೀರಾ, ಈ ತರ ನಾನು ನೋಡಿದ್ದನ್ನ ಯಾವುದನ್ನು ಮರೆಯೋಕ್ಕಾಗಲ್ಲ ಸರ್ ಅಂತ ಹೇಳ್ತಾನೆ. ಆಗ ಶ್ರುತಿ ಹಾಗಿದ್ರೆ ನೀನು ಮಾಡೋ ಮರ್ಡರ್ ಗಳನ್ನ ಮರೆಯೋಕೆ ಈ ಮಾತ್ರೆಗಳನ್ನ ತಗೊಳ್ತಿದೀಯಾ ಅಂದಾಗ ಆ SI ಸರ್ ನನಗೆ ಡೌಟೇ ಇಲ್ಲ, ಕನ್ಫರ್ಮ್ ಆಗಿ ಇವನೇ ಆ ರಮ್ಯಾನ ಲವ್ ಮಾಡಿ ರಮ್ಯಾ ಜೊತೆ ಓಡಾಡಿ ರಮ್ಯಾನ ಕೊಂದು ಹಾಕಿದ್ದಾನೆ ಅನ್ಬೇಕಾದ್ರೆ ಅರವಿಂದ್ಗೆ ಸರ್ ಆ ಹೆಸರು ಕೇಳಿದಾಗ್ಲೆಲ್ಲ ನನಗೆ ಚಿಟ್ಟು ಹಿಡಿದಾಗತ್ತೆ, ಆ ಹೆಸರನ್ನ ನನ್ನ ಮುಂದೆ ಹೇಳ್ಬೇಡಿ ಅಂತ ಗೋಗರಿತಾನೆ. ಮತ್ತೆ ನಾನು ಗೋಡೆ ಮೇಲೆ ಬರ್ದಿದ್ದು ರಮ್ಯಾ ಚಿತ್ರನೇ, ಆದ್ರೆ ನೀವ್ ಅಂದ್ಕೊಂಡಿರೋ ರಮ್ಯಾ ಅಲ್ಲ, ರಮ್ಯಾ ಅಂದ್ರೆ ನಾನು ಲವ್ ಮಾಡ್ತಿದ್ದ ಹುಡುಗಿ, ಅವಳಿಂದ ನನ್ನ ಲೈಫ್ ಹಾಳಾಯ್ತು, ಅವಳನ್ನ ಮರೆಯೋದಕ್ಕೋಸ್ಕರನೇ ಈ ಮಾತ್ರೆಗಳನ್ನ ತಗೊಳ್ತಿದ್ದೆ ಅಂತ ಅವನ ಲವ್ ಸ್ಟೋರಿ ಕಥೆನ ಹೇಳೋಕೆ ಶುರು ಮಾಡ್ತಾನೆ. ಅರವಿಂದ್ ಕಾಲೇಜಲ್ಲಿ ಓದ್ಬೇಕಾದ್ರೆ ರಮ್ಯಾ ಅನ್ನೋ ಹುಡುಗಿ ಬಂದು ಅವನಿಗೆ
ಅವನಿಗೆ ಪ್ರಪೋಸ್ ಮಾಡ್ತಾಳೆ. ಸ್ಟಾರ್ಟಿಂಗ್ ಅಲ್ಲಿ ಇದು ಪ್ರಾಂಕ್ ಇರಬಹುದು ಅಂತ ಅರವಿಂದ್ ಅನ್ಕೋತಾನೆ, ಆದ್ರೆ ಅವಳು ಮೇಲ್ಬಿದ್ದು ಅರವಿಂದ್ ನ ಲವ್ ಮಾಡ್ತಿರ್ತಾಳೆ. ಅರವಿಂದ್ ಅಲ್ಲಿ ರಮ್ಯಾಗೆ ಅವನ ಮೆಮೊರಿ ಪವರ್ ಮತ್ತೆ ಪೇಂಟಿಂಗ್ ಸ್ಕಿಲ್ಸ್ ತುಂಬಾ ಇಷ್ಟ ಆಗಿರುತ್ತೆ. ಹೀಗೆ ಹೋಗ್ತಾ ಹೋಗ್ತಾ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸೋಕೆ ಶುರು ಮಾಡ್ತಾರೆ. ಜೊತೆಯಲ್ಲೇ ಹೊರಗಡೆ ಸುತ್ತಾಡೋದು, ಇಬ್ಬರ ಒಡನಾಟ ಹೀಗೆ ಬೆಳಿತಾ ಅರವಿಂದ್ ರಮ್ಯಾನ ತುಂಬಾ ಹಚ್ಕೊಂಡ್ಬಿಡ್ತಾನೆ. ರಮ್ಯಾಗೆ US ಅಲ್ಲಿ ಸೆಟಲ್ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ಅದನ್ನ ಅರವಿಂದ್ ಗೆ ಹೇಳಿರ್ತಾಳೆ. ಅರವಿಂದ್ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ರಮ್ಯಾ ಒಂದು MNC ಕಂಪನಿಯಲ್ಲಿ ವರ್ಕ್ ಮಾಡ್ತಿರ್ತಾಳೆ. ಕಂಪನಿಯಲ್ಲಿ ಅವಳ ಮ್ಯಾನೇಜರ್, ನಿನಗೆ ಅಮೆರಿಕ ಹೋಗೋ ಚಾನ್ಸ್ ಸಿಗ್ತಾ ಇದೆ, ಜೊತೆಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೂಡ ಇದೆ, ಹೋಗ್ತೀಯಾ ಅಂತ ಕೇಳಿದಾಗ ರಮ್ಯಾ, ಅಮೆರಿಕ ಹೋಗೋದು ನನ್ನ ಡ್ರೀಮ್ ಸರ್, ಖಂಡಿತ ಹೋಗ್ತೀನಿ ಅಂತಾಳೆ. ಆಗ ಮ್ಯಾನೇಜರ್, ಹಾಗಿದ್ರೆ ಒಂದು ಕಂಡೀಷನ್, ಆಕ್ಚುಲಿ US ಗೆ ಆಪರ್ಚುನಿಟಿ ಸಿಕ್ಕಿರೋದು ನನಗೆ, ನನ್ನ ಜೊತೆ ನೀನು ಪಾರ್ಟ್ನರ್ ಆಗಿ ಬರ್ತೀಯ ಅಂತ ನಿನಗೆ ಪ್ರಪೋಸ್ ಮಾಡ್ತಿದ್ದೀನಿ, ನೀನು ನನ್ನ ಮದುವೆ ಆದ್ರೆ ಮಾತ್ರ ನಿನಗೆ US ಗೆ ಹೋಗೋ ಅವಕಾಶ ಸಿಗುತ್ತೆ ಅಂತ ಹೇಳ್ತಾನೆ. ಆಗ ರಮ್ಯಾ ಕೋಪ ಮಾಡ್ಕೊಂಡು ಎದ್ದು ಹೋಗ್ಬಿಡ್ತಾಳೆ. ಈ ವಿಷಯನ ಅರವಿಂದ್ ಗೆ ಬಂದು ಹೇಳಿದಾಗ ಅವನು ಆ ಕಂಪನಿನ ಬಿಟ್ಟು ಬಿಡು, ಎಲ್ಲಾದ್ರೂ ಬೇರೆ ಕಡೆ ಕೆಲಸ ನೋಡುವಂತೆ ಅಂತ ಹೇಳ್ತಾನೆ. ಆದ್ರೆ ರಮ್ಯಾ, ಕಂಪನಿಯನ್ನ ಬಿಡೋಕಾಗಲ್ಲ, ನಾನು HR ಜೊತೆ ಮಾತಾಡಿ ನನ್ನ ಮ್ಯಾನೇಜರ್ ನ ಹೇಗೋ ಹ್ಯಾಂಡಲ್ ಮಾಡ್ಕೋತೀನಿ, USA ಗೆ ಹೋಗೋದು ನನ್ನ ಲೈಫ್ ಟೈಮ್ ಆಂಬಿಷನ್ ಅಂದಾಗ ಅರವಿಂದ್, ಇಷ್ಟೆಲ್ಲ ಆದ್ಮೇಲೂ ಅದೇ ಕಂಪನಿಗೆ ಹೋಗ್ತೀಯ ಅಂತ ಕೇಳ್ತಾನೆ. ಆಗ ರಮ್ಯಾ, ಹೌದು, ನೀನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂದಾಗ ಅರವಿಂದ್, ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ಒಬ್ಬ ಸ್ವಿಮ್ಮಿಂಗ್ ಚಾಂಪಿಯನ್ ಆಗಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಗವರ್ಮೆಂಟ್ ಜಾಬ್ ನ ಗಿಟ್ಟಿಸ್ಕೊಂಡು ಇಲ್ಲೇ ಸೆಟಲ್ ಆಗೋಣ ಅಂತ ಪ್ಲಾನ್ ಮಾಡಿದೀನಿ ಅಂತ. ಆಗ ರಮ್ಯಾ, ವಾರದಲ್ಲಿ 6 ದಿವಸ ಕೆಲಸ, ವರ್ಷಕ್ಕೊಂದು ಟ್ರಿಪ್, ನನಗೆ ಈ ತರ ಬೋರಿಂಗ್ ಲೈಫ್ ಇಷ್ಟ ಆಗಲ್ಲ, ಒಂದು ಕೆಲಸ ಮಾಡ್ತೀನಿ, ನೀನು ವೀಸಾ ಪಾಸ್ಪೋರ್ಟ್ ರೆಡಿ ಮಾಡ್ಕೋ, ನನ್ನ ಪಾರ್ಟ್ನರ್ ಅಂತ ಹೇಳಿ ನಿನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ನಾವು ಅಲ್ಲೇ ಸೆಟಲ್ ಆಗ್ಬಿಡೋಣ ಅಂತಾಳೆ. ಆಗ ಅರವಿಂದ್, ನಾನು ನಿನ್ ಜೊತೆ ಬಂದ್ಬಿಟ್ರೆ ನನ್ನ ತಂಗಿ ಅಖಿಲನ ಯಾರು ನೋಡ್ಕೋತಾರೆ, ನಾನ್ ಬರೋಕ್ಕಾಗಲ್ಲ ಅಂತಾನೆ. ಆಗ ರಮ್ಯಾ, ಅಖಿಲ ಹಾಸ್ಟೆಲ್ ಅಲ್ಲಿ ಇರ್ತಾಳೆ ಬಿಡು ಅಂದಾಗ ಅರವಿಂದ್ಗೆ ತುಂಬಾ ಕೋಪ ಬಂದು, ನೋಡಿದ್ಯಾ ನೀನು ಎಷ್ಟು ಸೆಲ್ಫಿಶ್ ಅಂತ, ನನಗೆ ತಂದೆ ತಾಯಿ ತೀರ್ಕೊಂಡಾಗಿಂದನೂ ನನ್ನ ತಂಗಿನ ನಾನು ಯಾವತ್ತೂ ಒಂಟಿಯಾಗಿ ಬಿಟ್ಟಿಲ್ಲ, ನಾನಿಲ್ದೆ ಅವಳು ಇರೋಲ್ಲ, ಅದೇನೇ ಇದ್ರು ಅವಳನ್ನ ಬಿಟ್ಟು ನಾನು ಎಲ್ಲಿಗೂ ಬರಲ್ಲ ಅಂದ್ಬಿಡ್ತಾನೆ. ಆಗ ರಮ್ಯಾ, ಸರಿ ನಿನ್ನಿಷ್ಟ, ನಾನಂತೂ ನನ್ನ ಲೈಫ್ ಆಂಬಿಷನ್ ನ ನಿನಗೋಸ್ಕರ ಬಿಟ್ಕೊಡೋಕೆ ರೆಡಿ ಇಲ್ಲ ಅಂತಾಳೆ. ಅರವಿಂದ್ಗೆ ಕೋಪ ಬಂದು, ಸರಿ ನಿನ್ನಿಷ್ಟ, ಹೋಗು, ನಿನ್ನ ಮ್ಯಾನೇಜರ್ ಹಿಂದೆನೆ ಹೋಗ್ಬಿಡು ಅಂತ ಬೈದ್ ಬಿಡ್ತಾನೆ. ಆ ದಿನ ರಮ್ಯಾ ಹೋದವಳು ಅರವಿಂದ್ ಎಷ್ಟು ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡದೆ ಅವನ ನಂಬರ್ ನ ಬ್ಲಾಕ್ ಲಿಸ್ಟ್ ಗೆ ಹಾಕ್ಬಿಡ್ತಾಳೆ. 1 ತಿಂಗಳು ಹೀಗೆ ಕಳೆಯುತ್ತೆ. ಅವಳ ಗುಂಗಲ್ಲೇ ಅರವಿಂದ್ ಸಮಯ ಕಳಿಬೇಕಾದ್ರೆ ಫೇಸ್ಬುಕ್ ಅಲ್ಲಿ ಅವಳು ಹತ್ತಿರದ ಒಂದು ಪಬ್ ಅಲ್ಲಿ ಲೈವ್ ಹೋಗ್ತಿರೋ ನೋಟಿಫಿಕೇಶನ್ ಬರುತ್ತೆ. ತಕ್ಷಣ ಆ ಪಬ್ ಗೆ ಅರವಿಂದ್ ಹೋದ್ರೆ ರಮ್ಯಾ ಪಾರ್ಟಿ ಮಾಡ್ತಾ ಅವಳ ಮ್ಯಾನೇಜರ್ ಕೈಯಿಂದ ಉಂಗುರ ಹಾಕಿಸ್ಕೊಂಡು ಕೇಕ್ ಕಟ್ ಮಾಡ್ತಿರೋದನ್ನ ನೋಡಿ ರಮ್ಯಾ, ಇಲ್ಲೇನ್ ಮಾಡ್ತಿದ್ಯಾ, ಬಾ ಹೋಗೋಣ ಅಂತ ಕೈ ಹಿಡ್ಕೋತಾನೆ. ತಕ್ಷಣ ಅವಳು ಕೈ ಕಿತ್ಕೋತಾಳೆ. ಆ ಮ್ಯಾನೇಜರ್, ಯಾರಿವನು, ನಿನಗೆ ಗೊತ್ತಿರೋನು ಅಂತ ಕೇಳಿದಾಗ ಇವನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂದ್ಬಿಡ್ತಾಳೆ. ಆಗ ಅಲ್ಲಿನ ಬಾಡಿ ಗಾರ್ಡ್ಸ್ ಇವನಿಗೆ ಹೊಡೆದು ಆಚೆ ಹಾಕ್ತಾರೆ. ಆಗ ರಮ್ಯಾ ಅರವಿಂದ್ಗೆ ಲೂಸರ್ ಅಂತಾಳೆ. ರಮ್ಯಾಳ ಈ ನಡವಳಿಕೆ ಅರವಿಂದ್ ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ತುಂಬಾ ಡಿಸ್ಟರ್ಬ್ ಆಗ್ತಾನೆ. ಅವಳು ಲೂಸರ್ ಅಂತ ಕರೆದ ಆ ಒಂದು ವರ್ಡ್ ಅವನ ಮನಸ್ಸನ್ನ ನಾಟ್ ಬಿಡುತ್ತೆ. ಈ ಹಿಂದೆ ಚೆನ್ನಾಗಿದ್ದಾಗ ರಮ್ಯಾ ಅವನನ್ನ ಹೊಗಳ್ತಿದ್ದು, ಪ್ರೀತಿ ತೋರಿಸ್ತಿದ್ದು, ಈಗ ಅದೇ ರಮ್ಯಾ ಉಲ್ಟಾ ಹೊಡೆದು ಲೂಸರ್ ಅಂದಿದ್ದು, ಇವೆಲ್ಲ ಯಾಕೆ ಅವನ ಮನಸ್ಸಿಗೆ ಮರೆಯೋಕಾಗದಿರುವಂತ ಗಾಯ ಮಾಡ್ತಿದಾವೆ ಅಂದ್ರೆ ಅವನು ಗಮನಿಸಿರೋ ಚಿಕ್ಕ ಚಿಕ್ಕ ವಿಷಯಗಳನ್ನೇ ಮರೆಯೋಕಾಗಲ್ಲ. ಅಂತದ್ರಲ್ಲಿ ಜೀವನದಲ್ಲಿ ಪ್ರೀತಿ ನಂಬಿಕೆ ಕೈ ಕೊಟ್ಟಾಗ ಆದ ನೋವನ್ನ ಮರೆಯೋಕೋಸ್ಕರ ಆ ಮೆಮೊರಿ ಫಾರ್ಮ್ ಮಾತ್ರೆಗಳನ್ನ ತಗೋತಿರ್ತಾನೆ. ಹೀಗೆ ಇವನ ಕಥೆನ ಪೊಲೀಸ್ನವರ ಮುಂದೆ ಹೇಳ್ತಾನೆ. ಪೊಲೀಸ್ ಮತ್ತೆ ಇವನನ್ನ ಪ್ರಶ್ನೆ ಕೇಳೋಕೆ ಹೋದಾಗ ಹಾಗೆ ಕುಸಿದು ಬಿದ್ದ್ಬಿಡ್ತಾನೆ. ತಕ್ಷಣ ಅವನನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋದಾಗ ಡಾಕ್ಟರ್ ಅರವಿಂದನ ಪರಿಶೀಲಿಸಿ, ಇವನು ಎಲ್ಲದರಲ್ಲೂ ನಾರ್ಮಲ್ ಇದ್ದಾನೆ, ಆದ್ರೆ ಮೆಮೊರಿ ಪವರ್ ಮಾತ್ರ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇದೆ ಅಂತ ಹೇಳಿ ಅರವಿಂದನ ಸ್ಕ್ಯಾನ್ ಮಿಷಿನ್ ಗೆ ಹಾಕಿ, ಡಾಕ್ಟರ್, ಅರವಿಂದ್ ನೀನು ಮೊದಲು ಯಾವಾಗ ಎದ್ದು ನಡೆದಾಡದೆ ಅಂತ ನೆನಪಿದೆಯಾ ಅಂತ ಕೇಳ್ತಾರೆ. ಆಗ ಅರವಿಂದ್, ನೆನಪಿದೆ ಡಾಕ್ಟರ್, ಆಗ ನನಗೆ 1 ವರ್ಷ ಅಂತ ಹೇಳ್ತಿದ್ದಂಗೆ ಡಾಕ್ಟರ್ ಮತ್ತೆ ಧ್ರುವನಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಯಾವುದೇ ವ್ಯಕ್ತಿಗೂ 1 ವರ್ಷ 2 ವರ್ಷ ಮಗುವಾಗಿದ್ದಾಗ ಏನು ನಡೆದಿದೆ ಅನ್ನೋದು ನೆನಪೇ ಇರಲ್ಲ. ಈಗ ಅರವಿಂದ್, ನಮ್ಮೂರು ಸೇಲಂ ಪಕ್ಕದಲ್ಲಿ ಕಂಜಮಲೈ ಅನ್ನೋ ಗ್ರಾಮ, ಅಲ್ಲಿ ಕಾಲಭೈರವೇಶ್ವರನ ದೇವಸ್ಥಾನ ನಮ್ಮ ಮನೆ ದೇವರು. ಆ ಕಾಲಭೈರವೇಶ್ವರನ ದೇವಸ್ಥಾನದಲ್ಲೇ ನಾನು ಹುಟ್ಟಿದ್ದು. ಹಾಗಾಗಿ ಪ್ರತಿ ವರ್ಷದ ನನ್ನ ಬರ್ತಡೇ ದಿನ ನನ್ನನ್ನ ದೇವಸ್ಥಾನಕ್ಕೆ ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿರೋ ಕೋತಿಗಳಲ್ಲಿ, ನವಿಲುಗಳಲ್ಲಿ, ಮೀನುಗಳಲ್ಲಿ ಸಿದ್ಧ ಋಷಿಗಳು ಬದುಕ್ತಿದ್ದಾರೆ ಅಂತ ನಂಬಿಕೆ ಇದೆ. ಆ ದೇವಸ್ಥಾನದ ಮಹಿಮೆನೆ ಅಲ್ಲಿರೋ ಪವಿತ್ರವಾದ ಬಾವಿ. ಆ ನೀರಿನಲ್ಲಿರುವ ಅದ್ಭುತವಾದ ಶಕ್ತಿಯಿಂದ ನಮ್ಮ ದೇಹ ಬಲಗೊಳ್ಳುವ ಹಾಗೆ ಆ ಸಿದ್ಧರು ವರ ಕೊಟ್ಟಿದ್ದಾರೆ ಅನ್ನೋ ನಂಬಿಕೆ ಇದೆ. ಎಲ್ಲರೂ ಬಾವಿ ಕಡೆ ಹೋಗುವುದನ್ನ ನೋಡಿ ಅರವಿಂದ್ ಕೂಡ ಮಗುವಾಗಿದ್ದಾಗ ಆ ಬಾವಿ ಕಡೆ ಹೋಗಿ ನೀರೊಳಗಡೆ ಬಿದ್ದು ಕೆಳಗಡೆ ಒಂದು ಅಂಬು ಕಾಲಿಗೆ ಸಿಲುಕಿ ನೀರಲ್ಲೇ ಇರ್ತಾನೆ. ಆಗ ಅಲ್ಲಿಗೆ ಒಂದು ಆಮೆ ಬಂದು ಮಗುವನ್ನ ತಳ್ಳಿ ಅವನನ್ನ ಬಿಡಿಸೋ ಪ್ರಯತ್ನ ಮಾಡುತ್ತೆ. ಆದ್ರೆ ಆಗಲ್ಲ. ಇಲ್ಲಿವರೆಗೂ ಮಾತ್ರ ಅರವಿಂದ್ಗೆ ನೆನಪಿದೆ. ಇದಾದ ಮೇಲೆ ಏನಾಯ್ತು ಅಂತ ಅರವಿಂದ್ಗೆ ನೆನಪಿರಲ್ಲ. ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ ಆ ಆಮೆ ಒಂದು ದೈವಿ ಶಕ್ತಿ ಇರುವಂತಹ ಆಮೆ. ಮಗು ಉಸಿರಾಡೋಕೆ ಆಗದೆ ಪ್ರಜ್ಞೆ ತಪ್ಪಿದಾಗ ತಕ್ಷಣ ಆ ಬಾವಿಯಲ್ಲಿ ಅವನ ತಲೆ ನೇರಕ್ಕೆ ಸುಳಿ ಕ್ರಿಯೇಟ್ ಮಾಡಿ ಮಗುಗೆ ಉಸಿರಾಟಕ್ಕೆ ತೊಂದರೆ ಆಗದ ಹಾಗೆ ನೋಡ್ಕೊಂಡು ತಕ್ಷಣ ಬಂದು ಕೆಳಗಿಂದ ಮಗುನ ಮೇಲೆ ಆ ಅಂಬಿಂದ ಬಿಡಿಸಿ ಮೇಲೆತ್ತುತ್ತೆ. ಆಗ ಮಗುನ ಅರವಿಂದ್ ಅವರಪ್ಪ ಕಾಪಾಡ್ಕೋತ. ಈಗ ಅರವಿಂದ್ ಹೇಳ್ತಾನೆ, ನಮ್ಮಪ್ಪ ಆಗಾಗ ಹೇಳ್ತಿದ್ರು, ಮನುಷ್ಯ ಕನ್ನಡಿ ಕಂಡುಹಿಡಿಯೋಕು ಮುಂಚೆನೆ ಅವನಿಗೆ ಅವನ ಗುರುತು ತೋರಿಸಿದ್ದೆ ಈ ನೀರು. ಇದು ಬರೀ ನೀರಲ್ಲ, ಭೂಮಿಯ ರಕ್ತ. ಈ ನೀರಲ್ಲಿ ಪ್ರಪಂಚದ ಎಲ್ಲ ರಹಸ್ಯನೂ ಅಡಗಿದೆ ಅಂತ ಹೇಳಿದ್ದನ್ನ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ಡಾಕ್ಟರ್ ಧ್ರುವನ ಹತ್ತಿರ ಅರವಿಂದ್ನ ಬ್ರೈನ್ ಕಂಡೀಷನ್ ಬಗ್ಗೆ ಹೇಳ್ಬೇಕಾದ್ರೆ
ಆದ್ರೆ ಅರವಿಂದ್ ಈ ಕಡೆ ಬ್ರೌಚರ್ ಮೇಲೆ ಮತ್ತೆ ಆ ಡಾಲರ್ ನ ಚಿತ್ರ ಬಿಡಿಸ್ತಿರ್ತಾನೆ. ಡಾಕ್ಟರ್ ಹತ್ರ ಡಿಸ್ಕಷನ್ ಮುಗಿಸಿ ಬಂದ ಧ್ರುವ ಅರವಿಂದ್ ವಾರ್ಡ್ ಗೆ ಬಂದ್ರೆ ಅವನು ಬ್ರೌಚರ್ ಮೇಲೆ ಈ ಡಾಲರ್ ಡಿಸೈನ್ ನ ಬಿಡಿಸಿರೋದನ್ನ ನೋಡಿ ಇದನ್ನ ನೀನ್ ಬಿಡಿಸಿದ್ಯಾ ಅಂತ ಕೇಳ್ತಾರೆ. ಆಗ ಅರವಿಂದ್ ನಿನ್ನೆ ನೀವು ಟ್ಯಾಬ್ ಅಲ್ಲಿ ಈ ಫೋಟೋ ತೋರಿಸಿದ್ರಲ್ಲ ಅದು ನೆನಪಲ್ಲಿ ಹಾಗೆ ಉಳಿದಿದೆ, ಅದಕ್ಕೆ ಬರ್ದೆ ಅಂತ ಹೇಳ್ತಾನೆ. ಹಾಗಿದ್ರೆ ಆ ಕಾರ್ ಮೇಲೂ ಈ ಡಾಲರ್ ಡಿಸೈನ್ ಬರ್ದಿದ್ದು ನೀನೇನ ಅಂತ ಕೇಳಿದಾಗ ಅರವಿಂದ್ ಕಾರ್ ಮೇಲೆ ಬರ್ದಿದ್ದು ನಾನಲ್ಲ ಅಂತ ಹೇಳ್ತಾನೆ. ಧ್ರುವಗೆ ತಕ್ಷಣ ಅನುಮಾನ ಬರುತ್ತೆ. ನಾನು ಡಾಲರ್ ಡಿಸೈನ್ ಅಂದೆ, ನೀನ್ ಯಾಕೆ ಡಾಲರ್ ಚೈನ್ ಅಂತಿದೀಯಾ ಅಂತ ಕೇಳ್ತಾನೆ. ಆಗ ಅರವಿಂದ್ ಚೈನ್ ಅಂತ ಹೇಳದ್ನ ಅಂತ ತಬ್ಬಿಬ್ಬಾಗ್ತಾನೆ. ಆಗ ಧ್ರುವ ಇವನನ್ನ ಹೀಗೆ ಕೇಳಿದ್ರೆ ಬಾಯ್ ಬಿಡಲ್ಲ, ಸ್ಟೇಷನ್ ಗೆ ಎಳ್ಕೊಂಡು ಬನ್ನಿ ಅನ್ಕೊಂಡು ಕರ್ಕೊಂಡು ಹೋಗ್ತಿರ್ತಾನೆ. ಆಗ ಅರವಿಂದ್ ಪ್ಲೀಸ್ ಸರ್ ಬೇಡ, ನಾನು ನಿಜ ಹೇಳ್ಬಿಡ್ತೀನಿ, ಕಾರ್ ಮೇಲೆ ಡಾಲರ್ ಡ್ರಾಯಿಂಗ್ ಮಾಡಿದ್ದು ನಾನೇ, ಅದನ್ನ ಒಪ್ಕೊಂಡ್ರೆ ನೀವು ಈ ಕೇಸಲ್ಲಿ ನನ್ನನ್ನೇ ಲಾಕ್ ಮಾಡ್ಬಿಡ್ತೀರಾ ಅಂತ ಹೆದರ್ಕೊಂಡು ನಾನು ಹೇಳಿಲ್ಲ ಅಷ್ಟೇ. ಏನೋ ಗೊತ್ತಿಲ್ಲ ಸರ್, ಡಾಲರ್ ಡಿಸೈನ್ ನ ಎಲ್ಲಂದ್ರಲ್ಲಿ ಬಿಡಿಸ್ತಾ ಇರ್ತೀನಿ, ಪ್ಲೀಸ್ ನನ್ನ ಬಿಟ್ಬಿಡಿ ಸರ್. ನನ್ನ ನಂಬ್ಕೊಂಡು ನನ್ನ ತಂಗಿ ಇದ್ದಾಳೆ ಎನ್ನುವಾಗಲೇ ಅರವಿಂದ್ ಫೋನ್ ಗೆ ಅವನ ತಂಗಿ ಅಖಿಲ ಕಾಲ್ ಮಾಡ್ತಾಳೆ. ಕಾಲ್ ಪಿಕ್ ಮಾಡಿದ್ರೆ ಎಲ್ಲಿ ಹೋಗಿದೀಯಾ, ನೀನ್ ಇನ್ನು ಮನೆಗೆ ಬಂದಿಲ್ಲ, ನಿಂಗ್ ಗೊತ್ತಿಲ್ವಾ ನಿನ್ನೆ ಒಂದು ಹುಡುಗಿನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದಾರೆ, ನಂಗೆ ಎಷ್ಟು ಭಯ ಆಗ್ತಿದೆ ಗೊತ್ತಾ, ನೀನ್ ಬಂದಿಲ್ಲ ಅಂದ್ರೆ ನಾನು ಹಾಸ್ಟೆಲ್ ಸೇರ್ಕೊಬಿಡ್ತೀನಿ, ಮರ್ಯಾದೆಯಾಗಿ ಮನೆಗೆ ಬಾ ಅಂತ ಕರೆದು ಕಾಲ್ ಕಟ್ ಮಾಡ್ತಾಳೆ. ಆಗ ಅರವಿಂದ್ ನೋಡಿದ್ರ ಸರ್, ನೀವು ನನ್ನ ಮೇಲೆ ಕೇಸ್ ಫೈಲ್ ಮಾಡಿದ್ರೆ ನನ್ನ ಭವಿಷ್ಯ ಅಷ್ಟೇ ಅಲ್ಲ ಅವಳಿಗೂ ಜೊತೆಗೆ ಯಾರು ಇರಲ್ಲ, ನನಗೆ ಗೌರ್ಮೆಂಟ್ ಜಾಬ್ ಸಿಗಲ್ಲ ಸರ್ ಪ್ಲೀಸ್ ಅಂತ ಬೇಡ್ಕೋತಾನೆ. ಆಗ ಧ್ರುವ ಹಾಗಿದ್ರೆ ಆ ಚೈನ್ ಅನ್ನ ನಾನು ಟ್ಯಾಬ್ ಅಲ್ಲಿ ತೋರ್ಸೋಕು ಮುಂಚೆನೆ ಕಾರಲ್ಲಿ ಬರ್ದಿದ್ಯಾ ಅಂದ್ರೆ ನೀನು ಎಲ್ಲೋ ಒಂದ್ ಕಡೆ ನೋಡಿರ್ಲೇಬೇಕು, ಎಲ್ಲಿ ನೋಡಿದೆ ಅಂತ ಹೇಳು ಅಂತ ಕೇಳ್ತಾನೆ. ಅರವಿಂದ್ ಆ ಡಾಲರ್ ಚೈನ್ ನನ್ನ ನೆನಪಲ್ಲೇ ಇದೆ, ಆದ್ರೆ ಎಲ್ಲಿ ನೋಡಿದೀನಿ ಅಂತ ನನಗೆ ನೆನಪಾಗ್ತಿಲ್ಲ, ನನ್ನನ್ನ ಸ್ವಿಮ್ಮಿಂಗ್ ಪೂಲ್ ಅಕಾಡೆಮಿಗೆ ಕರ್ಕೊಂಡು ಹೋಗಿ ಚೈನ್ ಎಲ್ಲಿ ನೋಡಿದೆ ಅಂತ ನೆನಪು ಮಾಡ್ಕೊಂಡು ಹೇಳ್ತೀನಿ ಅಂತಾನೆ. ಆ ಡಾಲರ್ ಚೈನ್ ನ ನೆನಪಿಸ್ಕೊಳ್ಳೋಕು ಸ್ವಿಮ್ಮಿಂಗ್ ಪೂಲ್ಗೂ ಏನ್ ಸಂಬಂಧ ಅಂತ ಅನ್ಕೋತಿದ್ದೀರಾ, ಅದು ಮುಂದೆ ಗೊತ್ತಾಗುತ್ತೆ. ಈಗ ಸ್ವಿಮ್ಮಿಂಗ್ ಅಕಾಡೆಮಿಗೆ ಕರ್ಕೊಂಡು ಹೋದ್ರೆ ಅರವಿಂದ್ ಮೇಲ್ಗಡೆ ಹೋಗಿ ನೀರಿಗೆ ಜಂಪ್ ಮಾಡ್ತಾನೆ. ನೀರೊಳಗಡೆ ತಳದವರೆಗೂ ಮುಳುಗಿ ಈ ರೀತಿ ಕೂತ್ಕೊಂಡು ಆಲೋಚನೆ ಮಾಡ್ತಾನೆ. ಇಷ್ಟೊತ್ತಲ್ಲಿ ಯಾರು ಪೂಲ್ ಒಳಗಡೆ ಬಿದ್ದಿದ್ದು ಅಂತ ಮ್ಯಾನೇಜ್ಮೆಂಟ್ ಅವರು ಕೇಳ್ಕೊಂಡು ಹೋಗಿ ಸಿಸಿಟಿವಿ ಕ್ಯಾಮೆರಾ ನೋಡ್ತಾರೆ. ಸಿಸಿಟಿವಿ ರೂಮ್ ಗೆ ಧ್ರುವ ಮತ್ತೆ ಶ್ರುತಿ ಕೂಡ ಹೋಗ್ತಾರೆ. ಸಿಸಿಟಿವಿಲಿ ನೋಡಿದ್ರೆ ಅರವಿಂದ್ ಹೀಗೆ ಸ್ತಬ್ಧವಾಗಿ ಕೂತಿರ್ತಾನೆ. ಆ ಸ್ವಿಮ್ಮಿಂಗ್ ಪೂಲ್ ನವನು ಇವನು ಯಾವಾಗ್ಲೂ ಹೀಗೆ ಸರ್, ಎಷ್ಟು ಸಲ ವಾರ್ನ್ ಮಾಡಿದ್ರು ಈ ರೀತಿ ಒಳಗಡೆ ಹೋಗಿ ಅರ್ಧ ಗಂಟೆ ಕೂತ್ಕೊಬಿಡ್ತಾನೆ, ಕೇಳಿದ್ರೆ ಬ್ರೀತಿಂಗ್ ಎಕ್ಸರ್ಸೈಸ್ ಅಂತಾನೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ರಮ್ಯಾ ಕೊಲೆಯಾದ ದಿನದ ಸಿಸಿಟಿವಿ ಫುಟೇಜ್ ಅನ್ನ ಏರಿಯಾದಲ್ಲಿ ಎಲ್ಲಾ ಮನೆಯವರಿಂದಲೂ ತಗೊಂಡಿರ್ತಾರೆ, ಆದ್ರೆ ಒಬ್ಬ ಮಾತ್ರ ಕೊಟ್ಟಿರಲ್ಲ, ಅವನು ಈಗ ತಂದು ಕೊಡ್ತಾನೆ. ಅರವಿಂದ್ಗೆ ಇರೋ ವಿಶಿಷ್ಟ ಶಕ್ತಿಯಿಂದ ನೀರು ಒಳಗಡೆ ಕೂತ್ಕೊಂಡು ಆ ಡಾಲರ್ ನ ಎಲ್ಲಿ ನೋಡಿದೆ ಅಂತ ನೆನಪಿಸಿಕೊಳ್ಳೋಕೆ ಪ್ರಯತ್ನ ಮಾಡಿದಾಗ ನೆನಪಾಗುತ್ತೆ. ಅರವಿಂದ್ ಡಾಲರ್ ನ ನೋಡಿದ್ದು ನೀರಿನ ಪ್ರತಿಬಿಂಬದಲ್ಲಿ. ಜಾಗಿಂಗ್ ಮಾಡಿ ಸುಸ್ತಾಗಿ ಬಂದು ಹಾಗೆ ಬೆಂಡಾದಾಗ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ರೋಡ್ ಬದಿಲಿ ತುಂಬಿಕೊಂಡಿದ್ದ ನೀರಲ್ಲಿ ಡಾಲರ್ ಪ್ರತಿಬಿಂಬನ ನೋಡಿರೋದು ನೆನಪಾಗಿ ಧ್ರುವಗೆ ಬಂದು ಹೇಳಿದಾಗ ಆ ವ್ಯಕ್ತಿ ತಂದು ಕೊಟ್ಟ ಸಿಸಿಟಿವಿ ಫುಟೇಜ್ ನಲ್ಲಿ ಪರಿಶೀಲನೆ ಮಾಡಿದಾಗ ಅರವಿಂದ್ ಸುಸ್ತಾಗಿ ಬೆಂಡಾಗಿದ್ದು, ಅವನ ಪಕ್ಕದಲ್ಲಿ ನೀರಿನ ಗುಂಡಿ ಇದ್ದಿದ್ದು ಎಲ್ಲಾನು ಅವನು ಹೇಳಿದ ಹಾಗೆ ಸಿಸಿಟಿವಿ ಫುಟೇಜ್ ಜೊತೆ ಮ್ಯಾಚ್ ಆಗುತ್ತೆ. ಧ್ರುವ ಆಗ ಅದೇ ಫುಟೇಜ್ ನ ತುಂಬಾ ಡೀಪ್ ಆಗಿ ಝೂಮ್ ಮಾಡಿ ಅಬ್ಸರ್ವ್ ಮಾಡಿದಾಗ ಫ್ರೇಮ್ ಎಡ್ಜ್ ಅಲ್ಲಿ ಆ ಕಿಲ್ಲರ್ ಕೈ ಬಂದು ಆ ಡಾಲರ್ ಚೈನ್ ಎತ್ಕೊಂಡಿರೋದು ಗೊತ್ತಾಗುತ್ತೆ. ಈಗ ಅರವಿಂದ್ ಹೇಳಿದಷ್ಟು ಸತ್ಯ ಅನ್ನೋದು ಇವರಿಗೆ ಅರ್ಥ ಆಗುತ್ತೆ. ಇದಾದ ಮೇಲೆ ಅರವಿಂದ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವನನ್ನ ನಂಬಿ ಮನೆಗೆ ಕಳಿಸ್ಕೊಡ್ತಾರೆ. ಇದಾದ ಮೇಲೆ ಧ್ರುವ ಮತ್ತೆ ಅವನ ಟೀಮ್ ಹೋಗಿ ಅರವಿಂದ್ ಹೇಳಿದ ಸ್ಪಾಟ್ ಅಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾರೆ. ಒಂದು ವೇಳೆ ಅರವಿಂದ್ ಹಿಂದೆ ತಿರುಗಿ ನೋಡಿದಿದ್ರೆ ಕಿಲ್ಲರ್ ಚಿತ್ರವನ್ನ ಬರ್ದೇ ಕೊಟ್ಬಿಡ್ತಿದ್ದ ಅನ್ಕೋತಾರೆ. ಈಗ ಮತ್ತೆ ಮಾರನೇ ದಿನ ಅರವಿಂದ್ ಮನೆಗೆ ಹೋಗ್ತಾರೆ. ಅರವಿಂದ್ ತಂಗಿ ಡೋರ್ ಓಪನ್ ಮಾಡ್ತಾಳೆ. ಅರವಿಂದ್ ಮಲಗಿದ್ದಾನೆ ಅಂತ ಹೇಳಿ ಅವಳು ಮನೆ ಒಳಗಡೆ ವೆಲ್ಕಮ್ ಮಾಡ್ತಾಳೆ. ಮನೆಯಲ್ಲಿ ಅವರ ತಂದೆ ತಾಯಿ ಫೋಟೋ ಮುಂದೆ ಹಳೆ ಗ್ರಂಥಗಳಿರೋದು ಮತ್ತೆ ಅವರ ಮನೆಯಲ್ಲಿ ಈ ಪುಟ್ಟ ಆಮೆಯನ್ನ ಸಾಕಿರೋದನ್ನೆಲ್ಲ ಗಮನಿಸ್ತಾರೆ. ಅರವಿಂದ್ ಕಣ್ಣು ಬಿಟ್ಟು ನೋಡಿದ್ರೆ ಪೊಲೀಸ್ನವರು ಬಂದಿರೋದನ್ನ ನೋಡಿ ಅವರ ಹತ್ರ ಬಂದು ಸರ್ ನನಗೆ ಗೊತ್ತಿರೋದನ್ನೆಲ್ಲ ಹೇಳಿದ್ದೀನಿ, ಯಾಕೆ ಹೀಗೆ ನನ್ನ ಹಿಂದೆ ಬಿದ್ದಿದ್ದೀರಾ, ದಯವಿಟ್ಟು ನನ್ನನ್ನ ಬಿಟ್ಬಿಡಿ, ಇನ್ನು 2 ದಿನದಲ್ಲಿ ನನಗೆ ಸೆಲೆಕ್ಷನ್ ಇದೆ, ನಾನು ಪ್ರಾಕ್ಟೀಸ್ ಮಾಡ್ಬೇಕು ಅಂತಾನೆ. ಆಗ ಧ್ರುವ ಇಲ್ಲ ಅರವಿಂದ್, ನಿನ್ನಿಂದ ನಮಗೆ ಸಹಾಯ ಆಗ್ಬೇಕಾಗಿದೆ ಅಂತ ಕೇಳ್ತಾನೆ. ಆದ್ರೆ ಅರವಿಂದ್ ನಾನು ಇಷ್ಟು ದಿನ ಮರೆಯೋಕೆ ಪ್ರಯತ್ನ ಪಟ್ಟಿದ್ದನ್ನೆಲ್ಲ ನಿನ್ನೆ ಒಂದೇ ದಿನ ನೆನಪಿಸ್ಬಿಟ್ರಿ, ನಿಮಗೇನು ಸರ್ ಕೇಸ್ ಸಾಲ್ವ್ ಆಗ್ಬೇಕು, ಡಿಪಾರ್ಟ್ಮೆಂಟ್ ಇಂದ ಮೆಡಲ್ ತಗೋಬೇಕು ಅಷ್ಟೇ, ನಿಮಗೂ ಒಬ್ಬ ಮಗ ಇದ್ದು ಅವನಿಗೂ ನಂತರನೇ ಪ್ರಾಬ್ಲಮ್ ಇದ್ದಿದ್ರೆ ಹೀಗೆ ಟಾರ್ಚರ್ ಕೊಡ್ತಿದ್ರ ಅಂತ ಕೂಗಾಡ್ತಾನೆ. ತಕ್ಷಣ ಧ್ರುವನಿಗೆ ಕೋಪ ಬಂದು ಮಗ ಅಲ್ಲ ಕಣೋ, ನನಗೂ ಒಬ್ಬ ಮಗಳು ಇದ್ಲು, ಅವಳಿಗೂ ನಿನ್ನ ತಂಗಿ ಅಷ್ಟೇ ವಯಸ್ಸು ಅಂತ ಹೇಳಿ ಒಂದು ವಿಡಿಯೋ ತೋರಿಸ್ತಾನೆ. ಆ ವಿಡಿಯೋದಲ್ಲಿ ಒಂದು ವಿಡಿಯೋ ಕಾಲ್ ರೆಕಾರ್ಡ್ ಆಗಿರುತ್ತೆ. ಆ ವಿಡಿಯೋ ಕಾಲ್ ಅಲ್ಲಿ ಧ್ರುವನ ಮಗಳ ಫ್ರೆಂಡ್ ಧ್ರುವನ ಮಗಳನ್ನ ಕಾಲೇಜಲ್ಲಿ ರ್ಯಾಗಿಂಗ್ ಮಾಡೋದನ್ನ ರೆಕಾರ್ಡ್ ಮಾಡಿರ್ತಾಳೆ. ರ್ಯಾಗಿಂಗ್ ಮಾಡೋನು ಏನ್ ಚಿನ್ನ ನನ್ನ ಮದುವೆ ಆಗ್ತೀಯ ಅಂತ ಕೇಳ್ತಾನೆ. ಆಗ ಅವಳು ನಿನ್ನ ಮದುವೆ ಆದ್ರೆ ನಿನ್ನ ಗರ್ಲ್ ಫ್ರೆಂಡ್ ಬೇಜಾರ್ ಮಾಡ್ಕೊಳಲ್ವಾ ಅಂತಾಳೆ. ಇವನು ಏನು ಅವಳು ನನ್ನ ಗರ್ಲ್ ಫ್ರೆಂಡ್, ಯಾವ ಕಡೆಯಿಂದ ಅವಳು ಹುಡುಗಿ ತರ ಕಾಣಿಸ್ತಾಳೆ ನಿನಗೆ, ನನಗೆ ನೀನ್ ಇಷ್ಟ ಅಂದಾಗ ಸರಿ, ಹಾಗಿದ್ರೆ ನಾನು ನಮ್ಮ ಅಪ್ಪನನ್ನ ಕೇಳದೆ ಯಾವ ಡಿಸಿಷನ್ ತಗೊಳಲ್ಲ ಅಂದಾಗ ಅದಕ್ಕಿನಂತೆ ಈಗಲೇ ಕೇಳು ಅಂತ. ಆಗ ಅವಳ ಫ್ರೆಂಡ್ ನ ಕರೆದು ವಿಡಿಯೋ ಕಾಲ್ ಅಲ್ಲಿ ಅವರ ಅಪ್ಪನನ್ನ ತೋರಿಸ್ತಾಳೆ. ಪೊಲೀಸ್ ನ ನೋಡಿ ಇವನು ಭಯ ಬೀಳ್ತಾನೆ. ಆಗ ಧ್ರುವ ನೀನು ಸ್ಟೂಡೆಂಟ್ ಅಲ್ಲ ಅಂತ ನನಗೆ ಗೊತ್ತು, ದಾಡಿ ಲಾಂಗ್ ಹೇರ್ಸ್ ಬಿಟ್ಟಿದ್ದವನು ಡ್ರಗ್ ಕೇಸ್ ಅಲ್ಲಿ ಸಿಕ್ಕಾಕೊಂಡ ಮೇಲೆ ಎನ್ಕೌಂಟರ್ ಲಿಸ್ಟ್ ಗೆ ಸೇರಿಸಿದ್ದಾರೆ ಅಂತ ಸಾದಿಕ್ ಅಂತ ಇದ್ದ ಹೆಸರನ್ನ ಸುನಿಲ್ ಅಂತ ಚೇಂಜ್ ಮಾಡ್ಕೊಂಡು ಕಟಿಂಗ್ ಮಾಡಿಸಿ ಟ್ಯಾಟೋ ಹಾಕಿಸ್ಕೊಂಡ್ಬಿಟ್ರೆ ಪೊಲೀಸ್ನವರಿಗೆ ಗೊತ್ತಾಗಲ್ಲ ಅನ್ಕೋಬಿಟ್ಟಿದ್ಯಾ. ಇದೆಲ್ಲ ಹಳೆ ಐಡಿಯಾಗಳು ಅಂದಾಗ ಹೆದರ್ಕೊಂಡು ಓಡ್ಬಿಡ್ತಾನೆ. ಇದಾದ ಮಾರನೇ ದಿನ ಧ್ರುವನ ಮಗಳ ಕೊಲೆಯಾಗಿರುತ್ತೆ. ಅದು ಕೂಡ ಸೇಮ್ ರಮ್ಯಾಳ ಕೊಲೆ ಆದಂಗೆ ಇಡೀ ದೇಹ ಕಪ್ಪಾಗಿ
ಭೀಕರವಾಗಿ ಕೊಲೆಯಾಗಿರ್ತಾಳೆ. ಈ ಕಥೆ ಎಲ್ಲ ಧ್ರುವ ಅರವಿಂದ್ಗೆ ಹೇಳಿದಾಗ ಯಾರು ಸರ್ ಮಾಡಿದ್ದು ಅಂತ ಕೇಳ್ತಾನೆ. ಆಗ ಧ್ರುವ ಅವಳ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಒಂದು ರೇರ್ ಡ್ರಗ್ ಅನ್ನ ಇಂಜೆಕ್ಟ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಕೊಕೈನ್ ಮತ್ತೆ ಮೆಲನೋಟ್ಯಾನ್ ಇಂದ ಮಾಡಿರೋ ಟಾಕ್ಸಿಕ್ ಡ್ರಗ್ ಅದು. ಅವರ ಕಾಲೇಜ್ ಅಲ್ಲೇ ಆ ಡ್ರಗ್ ಅನ್ನ ಪ್ರಿಪೇರ್ ಮಾಡಿದ್ದಾರೆ ಅಂತ ಕಂಡು ಹಿಡಿದು ಆ ಸುನಿಲ್ ಅಡ್ಡದ ಮೇಲೆ ದಾಳಿ ಮಾಡಿದ್ವಿ. ಅವನ ಗ್ಯಾಂಗ್ ನ ತುಂಬಾ ಜನರನ್ನ ಎನ್ಕೌಂಟರ್ ಮಾಡಿ ಸಾಯಿಸಿದ್ವಿ. ಅವನನ್ನ ಹುಡುಕೊಂಡು ಒಂದು ರೂಮ್ ಗೆ ಹೋದಾಗ ಕಾಟ್ ಕೆಳಗಡೆ ಅವನ ಹೆಣವು ಇದೇ ಸ್ಥಿತಿಯಲ್ಲಿ ಬಿದ್ದಿತ್ತು. ಕೆಳಗಡೆ ಬಗ್ಗಿ ನೋಡಿದಾಗ ಹಿಂದೆಯಿಂದ ಯಾರೋ ಬಂದು ನನಗೆ ಇಂಜೆಕ್ಟ್ ಮಾಡ್ಬಿಟ್ರು. ನನ್ನ ಟೀಮ್ ಅಲ್ಲೇ ಇದ್ದಿದ್ರಿಂದ ನನ್ನನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿ ರೆಸ್ಕ್ಯೂ ಮಾಡಿದ್ರು. ನನ್ನ ಹಾಫ್ ಬಾಡಿ ಡ್ಯಾಮೇಜ್ ಆಯ್ತು ಅಂತ ಅವನ ಹಾಫ್ ಬಾಡಿ ಹೇಗೆ ಕಪ್ಪಾಯ್ತು ಅಂತ ಹೇಳ್ತಾನೆ. ನನ್ನ ಮಗಳು ಪ್ರಿಯಾ ಸತ್ತ ಮೇಲೆ ನಾನು ಹೆಣದ ರೀತಿ ಆಗ್ಬಿಟ್ಟೆ. ಆ ನೋವಿಂದ ಆಚೆ ಬರ್ಬೇಕು ಅಂದ್ರೆ ಇನ್ನು ಮುಂದೆ ಆ ಕಿಲ್ಲರ್ ಇಂದ ಯಾವ ಹೆಣ್ಣು ಮಗಳು ಸಾಯಬಾರ್ದು. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ಈಗ ನನಗೆ ಮೆಡಲ್ ಆಗಲಿ ಪ್ರಮೋಷನ್ ಆಗಲಿ ಯಾವುದರ ಮೇಲೂ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿದ ಮೇಲೆ ಅರವಿಂದ್ ಕ್ಷಮೆ ಕೇಳಿ ಇನ್ನು ಮುಂದೆ ನೀವು ಏನೇ ಹೇಳಿದ್ರು ನಾನು ಸಹಕಾರ ಮಾಡ್ತೀನಿ ಸರ್, ನನ್ನಿಂದ ಏನಾಗಬೇಕು ಕೇಳಿ ಅಂತಾನೆ. ಆಗ ಧ್ರುವ ಈ ಕೇಸ್ ಅಲ್ಲಿ ನಮಗೆ ಲೀಡ್ ಅಂದ್ರೆ ಆ ಡಾಲರ್ ಚೈನ್ ಮತ್ತೆ ಕಿಲ್ಲರ್ ಯೂಸ್ ಮಾಡಿರೋ ಗ್ಲೌಸ್. ನಿನಗೆ ಇರೋ ಮೆಮೊರಿ ಪವರ್ ಇಂದ ಈ ವಿಷಯದಲ್ಲಿ ಏನೇ ನೆನಪಾದರೂ ನನಗೆ ಹೇಳಿದ್ರೆ ಸಾಕು, ಮಿಕ್ಕದನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ. ಮಾರನೇ ದಿನ ಬೆಳಿಗ್ಗೆ ಅರವಿಂದ್ ಮಲಗಿದ್ದಾಗ ಅವನು ಸಾಕಿದ್ದ ಪುಟ್ಟ ಆಮೆ ಈ ಹಿಂದೆ ಬಾವಿಗೆ ಬಿದ್ದಾಗ ಮೂಗಿನ ಬಳಿ ಬಂದು ಅರವಿಂದ್ ಮೂಗನ್ನ ಹೇಗೆ ಸ್ಪರ್ಶ ಮಾಡಿತ್ತೋ ಅದೇ ರೀತಿ ಆ ದಿನ ಬಂದು ಮೂಗನ ಸ್ಪರ್ಶ ಮಾಡುತ್ತೆ. ಆಗ ಅರವಿಂದ್ಗೆ ಈ ಹಿಂದೆ ಅವರಪ್ಪ ಹೇಳಿದ್ದ ಮಾತುಗಳೆಲ್ಲ ನೆನಪಾಗಿ ಮನೆಯಲ್ಲಿದ್ದ ಆ ಗ್ರಂಥಗಳನ್ನ ಓದ್ತಾನೆ. ಅವರಪ್ಪ ಒಂದು ಸಲ ನಮ್ಮ ಭೌತಿಕ ದೇಹ ಅಲ್ಲದೆ ನಮಗೆ ಒಂದು ಸೂಕ್ಷ್ಮ ದೇಹ ಅಂತ ಇರುತ್ತೆ. ಆ ಸೂಕ್ಷ್ಮ ದೇಹದಿಂದ ನಾವು ಗಗನಯಾನ ಮಾಡ್ತಾ ಭೂಮಿಯನ್ನ ನೋಡಬಹುದು. ನಮ್ಮ ಕಾಳಿಂಗ ಮುನಿಗಳು ಭೋಗರ ಮುನಿಗಳು ಅವರ ಸೂಕ್ಷ್ಮ ದೇಹಗಳಿಂದ ಗಗನಯಾನ ಮಾಡಿಕೊಂಡು ಚೀನಾ ದೇಶಕ್ಕೆ ತುಂಬಾ ಸಲ ಪ್ರಯಾಣ ಮಾಡಿದ್ರಂತೆ ಅಂತ ಹೇಳಿದಾಗ ಅರವಿಂದ್ ನಾನು ಪಕ್ಷಿ ತರ ಭೂಮಿಯೆಲ್ಲ ನೋಡಬಹುದಾ ಅಪ್ಪ, ನನ್ನ ಸೂಕ್ಷ್ಮ ದೇಹ ಎಲ್ಲಿರುತ್ತೆ, ಅದನ್ನ ನಾನು ಹೇಗೆ ನೋಡೋದು ಅಂತ ಕೇಳಿದಾಗ ಅವರಪ್ಪ ಅದು ನಿನ್ನ ಒಳಗೆ ಇದೆ. ಮನುಷ್ಯ ಕನ್ನಡಿಯನ್ನ ಮೊದಲು ಕಂಡುಹಿಡಿಯೋಕು ಮುಂಚೆ ಅವನ ಪ್ರತಿಬಿಂಬನ ಪರಿಚಯ ಮಾಡಿಸಿದ್ದು ಈ ನೀರು. ಈ ನೀರಿಗೆ ಹೊರಗಡೆ ಮಾತ್ರ ಅಲ್ಲ ನಮ್ಮ ಒಳಗಡೆ ಏನೆಲ್ಲ ಇದೆ ಅನ್ನೋದನ್ನ ತೋರಿಸೋ ಶಕ್ತಿ ಕೂಡ ಇದೆ. ಸೂಕ್ಷ್ಮ ಶರೀರನ ಸ್ಪರ್ಶ ಮಾಡೋ ಶಕ್ತಿ ಅದನ್ನ ಇಷ್ಟಪಡೋರಿಗೆ ಬರುತ್ತೆ. ಈ ನೀರಲ್ಲೇ ಪ್ರಪಂಚದ ಎಲ್ಲ ರಹಸ್ಯಗಳು ಅಡಗಿದೆ ಅಂತ ಹೇಳಿದ್ದೆಲ್ಲ ನೆನಪಾಗಿ ಆಮೆ ಆ ದಿನ ತನಗೇನೋ ಸೂಚನೆ ಕೊಟ್ಟಿದೆ ಅಂತ ಅನ್ನಿಸಿ ಧ್ರುವನ ಹತ್ರ ಬಂದು ನಾನು ಮತ್ತೆ ನೀರಿಗೆ ಇಳಿದು ನಿಮಗೆ ಕೆಲವು ಇನ್ಫಾರ್ಮೇಶನ್ಸ್ ಹೇಳ್ತೀನಿ ಅಂದಾಗ ಧ್ರುವ ಸಮುದ್ರದ ನೀರು ಇರೋ ಒಂದು ಸ್ವಿಮ್ಮಿಂಗ್ ಪೂಲ್ ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿನ ಕ್ಯಾಪ್ಟನ್ ಮೊದಲೇ ಇದು ಸೀ ವಾಟರ್ ಆದ್ರಿಂದ ಡೆನ್ಸಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ, ಮ್ಯಾಕ್ಸಿಮಮ್ 15ರಿಂದ 16 ನಿಮಿಷ ಮಾತ್ರ ಒಬ್ಬ ಮನುಷ್ಯ ಒಳಗಡೆ ಇರಬಹುದು ಅಂತ ಹೇಳಿ ಕಳಿಸ್ತಾರೆ. ಅರವಿಂದ್ ಸ್ವಿಮ್ಮಿಂಗ್ ಸೂಟ್ ಹಾಕೊಂಡು ರೆಡಿಯಾಗಿ ಕೈಗೆ ಪಲ್ಸ್ ಮೀಟರ್ ಕಟ್ಕೊಂಡು ಇಳಿತಾನೆ. ಧ್ಯಾನದ ಪೊಸಿಷನ್ ಅಲ್ಲಿ ಕೂತು ಅವನಿಗಿದ್ದ ವಿಶಿಷ್ಟ ಶಕ್ತಿಯಿಂದ ಕಾನ್ಸಂಟ್ರೇಟ್ ಮಾಡಿ ಆ ದಿನಕ್ಕೆ ಟ್ರಾವೆಲ್ ಮಾಡ್ತಾನೆ. ಆ ಗೂಬೆ ಬಂದು ಅವನ ಮುಖಕ್ಕೆ ಬಡಿದಾಗ ಅವನ ಸೂಕ್ಷ್ಮ ದೇಹ ಹೊರಗಡೆ ಬರುತ್ತೆ. ಈಗ ಆ ಸೂಕ್ಷ್ಮ ದೇಹದಿಂದ ಆ ದಿನದಲ್ಲಿ ರಿಯಲ್ ವರ್ಲ್ಡ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಆ ಕಿಲ್ಲರ್ ನ ಫಾಲೋ ಮಾಡ್ತಾನೆ. ಆ ಕಿಲ್ಲರ್ ಕೊಲೆ ಮಾಡಿ ಆ ಡಾಲರ್ ಚೈನ್ ಎತ್ಕೊಂಡು ಹೋಗಿ ಕಾರಲ್ಲಿ ಕೂತ್ಕೊಂಡಾಗ ತಾನು ಹೋಗಿ ಕಾರ್ ಬ್ಯಾಕ್ ಸೀಟ್ ಅಲ್ಲಿ ಕೂರ್ತಾನೆ. ನಂತರ ಕಿಲ್ಲರ್ ಡಿಕ್ಕಿಯಲ್ಲಿದ್ದ ಬಾಡಿನ ತಗೊಂಡು ಹೋಗಿ ಕಸದ ಬುಟ್ಟಿಗೆ ಹಾಕಿ ರಮ್ಯಾ ಫೋನ್ ಇಂದ ಫೇಸ್ಬುಕ್ ಪೋಸ್ಟ್ ಹಾಕಿದ್ದು ಮತ್ತೆ ಕಾರ್ ಡ್ರೈವ್ ಮಾಡ್ಕೊಂಡು ಯಾವ ರೂಟ್ ಅಲ್ಲಿ ಹೋಗೋ ದಾರಿಲಿ ಸಿಕ್ಕ ಗುರುತುಗಳನ್ನೆಲ್ಲ ಗಮನಿಸಿಕೊಳ್ತಾನೆ. ಅರವಿಂದ್ ನೀರಲ್ಲಿ ಮುಳುಗಿ ಟೈಮ್ ಮೀರ್ತಿದ್ರಿಂದ ಧ್ರುವ ಅವನನ್ನ ಮೇಲೆ ಕೆತ್ತಿಸ್ಬಿಡ್ತಾನೆ. ಅಷ್ಟರಲ್ಲಿ ಅರವಿಂದ್ ಅವನು ಯಾವ ಮನೆಗೆ ಹೋದ ಅನ್ನೋದನ್ನ ನೋಡ್ಕೊಂಡಿರ್ತಾನೆ. ನೀರಿಂದ ಹೊರಗಡೆ ಬಂದ ಅರವಿಂದ್ ತನ್ನ ಸೂಕ್ಷ್ಮ ದೇಹದಿಂದ ನೋಡಿದ ಎಲ್ಲವನ್ನು ಸ್ಟೇಟ್ಮೆಂಟ್ ಕೊಡ್ತಾನೆ. ಆದ್ರೆ ಧ್ರುವ ಅದನ್ನೆಲ್ಲ ನಂಬಿರಲ್ಲ. ಯಾವಾಗ ಅವನು ಹೇಳಿದ ದಾರಿಯಲ್ಲಿ ಎಲ್ಲಾ ಸಿಸಿಟಿವಿ ಫುಟೇಜ್ ನ ಚೆಕ್ ಮಾಡಿಸ್ತಾನೋ ಆಗ ಆ ಕಿಲ್ಲರ್ ಕಾರ್ ಟ್ರಾವೆಲ್ ಆಗಿರೋದು 100% ಮ್ಯಾಚ್ ಆಗುತ್ತೆ. ಇದನ್ನ ನೋಡಿ ಧ್ರುವನಿಗೆ ಮತ್ತೆ ಅವನ ಜೊತೆ ಇದ್ದ ಎಸ್ಐಗೆ ಶಾಕ್ ಆಗ್ಬಿಡುತ್ತೆ. ಯಾಕಂದ್ರೆ ಆ ಅರವಿಂದ್ ಸೂಕ್ಷ್ಮ ದೇಹದಿಂದ ನೋಡಿರೋದೆಲ್ಲವೂ ಸತ್ಯ. ಇದರ ಬಗ್ಗೆ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿದಾಗ ಡಾಕ್ಟರ್ ಕೂಡ ಈ ತರ ರೇರ್ ಸೈಕಿಕ್ ಫಿನಾಮಿನನ್ ಈಗಾಗಲೇ ಇಡೀ ಪ್ರಪಂಚದಲ್ಲಿ 40ರಿಂದ 50 ಜನರಲ್ಲಿ ಕಂಡು ಬಂದಿರೋದು ಸತ್ಯ. ಅದೇ ತರ ಅರವಿಂದ್ಗೆ ಕೂಡ ಈ ವಿಶಿಷ್ಟ ಶಕ್ತಿ ಇದೆ ಅನ್ನೋದನ್ನ ಡಾಕ್ಟರ್ ಕನ್ಫರ್ಮ್ ಮಾಡ್ತಾರೆ. ಇದಾದ ಮೇಲೆ ಧ್ರುವ ಅರವಿಂದ್ ಹೇಳಿದ ದಾರಿಯಲ್ಲೆಲ್ಲ ಹೋಗಿ ಆ ಮನೆಯನ್ನ ಪತ್ತೆ ಹಚ್ತಾನೆ. ಅರವಿಂದ್ಗೆ ವಿಡಿಯೋ ಕಾಲ್ ಮಾಡಿ ಕೇಳಿದಾಗ ಅದೇ ಮನೆ ಸರ್ ಅಂತ ಅರವಿಂದ್ ಕನ್ಫರ್ಮ್ ಮಾಡ್ತಾನೆ. ಆ ಮನೆಯ ಓನರ್ ಅಬ್ರಾಡ್ ಅಲ್ಲಿ ಇರ್ತಾನೆ. ಸೊ ಮನೆಗೆ ಈ ವ್ಯಕ್ತಿನೇ ಇನ್ಚಾರ್ಜ್. ಈ ವ್ಯಕ್ತಿನ ವಿಚಾರಿಸಿದಾಗ 6 ತಿಂಗಳ ಹಿಂದೆ ಕೆಲವು ಹಿಂದಿ ಹುಡುಗರಿಗೆ ಈ ಮನೆಯನ್ನ ಬಾಡಿಗೆ ಕೊಟ್ಟಿದ್ದೆ, ಅವರನ್ನ ಎಷ್ಟೇ ಕೇಳಿದ್ರು ಅವರ ಐಡೆಂಟಿಟಿ ಕಾರ್ಡ್ ಅನ್ನ ಕೊಟ್ಟಿರ್ಲಿಲ್ಲ. ಈ ಶೀಟ್ ಹಾಕಿರೋ ಮನೆಗೆ ಮ್ಯಾಕ್ಸಿಮಮ್ ಅಂದ್ರೆ 2ರಿಂದ 3 ಸಾವಿರ ಅಷ್ಟೇ ಬಾಡಿಗೆ ಸಿಗುತ್ತೆ. ಆದ್ರೆ ಅವರು 10,000 ಬಾಡಿಗೆ 6 ತಿಂಗಳ ಅಡ್ವಾನ್ಸ್ ಕೊಡ್ತೀವಿ ಅಂದ್ರು. ಅದಕ್ಕೆ ಬಾಡಿಗೆ ಕೊಟ್ಟೆ ಅಂತ ಹೇಳಿ ಮನೆ ಕೀ ಓಪನ್ ಮಾಡಿ ಮನೆ ತೋರಿಸ್ತಾನೆ. ಇಲ್ಲಿ ಬಾಡಿಗೆಗೆ ಇದ್ದವ್ರನ್ನ ಗುರುತು ಹಿಡಿತೀಯ ಅಂತ ಕೇಳಿದಾಗ ಆ ವ್ಯಕ್ತಿ ನಾನು ಅವರನ್ನ ಒಂದೇ ಸಲ ನೋಡಿರೋದು, ಯಾವಾಗಲೂ ಮಾಸ್ಕ್ ಹಾಕೊಳ್ತಿದ್ರು, ಬಾಡಿಗೆ ಕೊಡ್ಬೇಕಾದ್ರೂ ಬ್ಲಾಕ್ ಕಲರ್ ಮಾಸ್ಕ್ ಹಾಕೊಂಡು ಬರ್ತಿದ್ರು, ಅವರಿಂದ ಯಾವ ತೊಂದರೆಯೂ ಇರ್ಲಿಲ್ಲ. ಆದ್ರೆ ಆಗಾಗ ಈ ಮನೆಗೆ ಹುಡುಗಿನ ಕರ್ಸ್ಕೋತಾರೆ ಅಂತ ಕೆಳಗಡೆ ಮನೆಯವರು ಕಂಪ್ಲೇಂಟ್ ಮಾಡಿದ್ರು. ನಾನು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆದ್ರೆ ಒಂದು ದಿನ ನಾನು ಇಲ್ಲದೆ ಇದ್ದಾಗ ಆ ಹುಡುಗರ ಹತ್ರ ಹೋಗಿ ಕೆಳಗಡೆ ಮನೆಯವರು ನೀವು ಮನೆ ಖಾಲಿ ಮಾಡಿಲ್ಲ ಅಂದ್ರೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಜಗಳ ಮಾಡಿದ್ದಾರೆ. ಮಾರನೇ ದಿನನೇ ಆ ಹುಡುಗರು ಹೇಳದೆ ಕೇಳದೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಧ್ರುವ ಮನೆ ಗೋಡೆಗಳ
ಮೂಲೆಗಳಲ್ಲೆಲ್ಲ ಬ್ಲಾಕ್ ಪೇಂಟ್ ಮಾಡಿರೋದನ್ನ ಗಮನಿಸ್ತಾನೆ. ಹಾಗೆ ಹುಡುಕಾಡಿದಾಗ ಒಂದು ಖಾಲಿ ಡ್ರಗ್ ಬಾಟಲ್ ಸಿಗುತ್ತೆ. ಆಗ ಧ್ರುವನಿಗೆ ಇಲ್ಲಿದ್ದವರೆಲ್ಲ ಡ್ರಗ್ ಡೀಲರ್ಸ್ ಅಂತ ಕನ್ಫರ್ಮ್ ಆಗುತ್ತೆ. ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅರವಿಂದ್ ಪ್ರಾಕ್ಟೀಸ್ ಮುಗಿಸಿ ಬರೋ ಅಷ್ಟರಲ್ಲಿ ಅವನ ಮೊಬೈಲ್ ಕಳ್ತನ ಆಗಿದೆ. ತಂಗಿಗೆ ಕಾಲ್ ಮಾಡೋಣ ಅಂದ್ರೆ ಮೊಬೈಲ್ ಇಲ್ಲ. ಮನೆಗೆ ಬಂದು ನೋಡಿದ್ರೆ ಔಟ್ ಸೈಡ್ ಇಂದ ಲಾಕ್ ಆಗಿದೆ. ಅಲ್ಲೇ ನೈಬರ್ ಹುಡುಗನ್ನ ವಿಚಾರಿಸಿದ್ರೆ ಅಕ್ಕ ಕಪ್ಪು ಕಾರಲ್ಲಿ ಹೋದ್ರು ಅಂತ ಹೇಳ್ತಾನೆ. ಇದನ್ನ ಕೇಳಿ ಅರವಿಂದ್ ಗೆ ಟೆನ್ಷನ್ ಆಗುತ್ತೆ. ಅರವಿಂದ್ ಹತ್ರ ಫೋನ್ ಇಲ್ಲ ಅಂತ ಗೊತ್ತಾಗಿ ತಂಗಿನ ಹುಡುಕಾಡ್ತಿದ್ದಾನಲ್ಲ ಅಂತ ಪಕ್ಕದ ಮನೆಯವನು ಅವರ ಅಮ್ಮನ ಫೋನ್ ಅನ್ನ ಯೂಸ್ ಮಾಡು ಅಂತ ಕೊಡ್ತಾನೆ. ಅರವಿಂದ್ ಹೆದರ್ಕೊಂಡು ಪೊಲೀಸ್ ಆಫೀಸರ್ ಶ್ರುತಿಗೆ ಕಾಲ್ ಮಾಡಿ ತಂಗಿ ಮಿಸ್ ಆಗಿರೋದನ್ನ ತಿಳಿಸಿ ಎಲ್ಲಾ ಡೀಟೇಲ್ಸ್ ಹೇಳ್ತಾನೆ. ಇವತ್ತಿನ ದಿನ ಅವಳು ವೈಟ್ ಕಲರ್ ಡ್ರೆಸ್ ಹಾಕಿದ್ಲು ಅಂತ ಗುರುತು ಹೇಳ್ತಾನೆ. ಪಾಪ ಅರವಿಂದ್ ಗೆ ಪೊಲೀಸ್ನವರು ಎಷ್ಟು ಹೇಳಿದ್ರು ತುಂಬಾ ಭಯ ಆಗೋದ್ರ ಜೊತೆಗೆ ಟೆನ್ಷನ್ ಆಗ್ತಿದೆ. ಇಡೀ ರಾತ್ರಿ ತಂಗಿ ಅಖಿಲ ಮನೆಗೆ ಬಂದೇ ಇಲ್ಲ. ಮಾರನೇ ದಿನ ಬೆಳಿಗ್ಗೆ ಪೊಲೀಸ್ನವರು ಅರವಿಂದ್ನ ಒಂದು ಜಾಗಕ್ಕೆ ಬಾ ಅಂತ ಕರೀತಾರೆ. ಇಲ್ಲಿ ನೋಡಿದ್ರೆ ಈ ಹಿಂದೆ ಆದ ಕೊಲೆಗಳ ಪ್ಯಾಟರ್ನ್ ನಲ್ಲೇ ಒಂದು ಕೊಲೆಯಾಗಿದೆ. ಕೊಲೆಯಾಗಿರೋದು ಯಾರು ಅಂತ ಇನ್ನೂ ಅಧಿಕೃತವಾಗಿ ಗುರುತು ಸಿಕ್ಕಿರಲ್ಲ. ದೇಹ ಎಲ್ಲ ಕಪ್ಪಾಗಿ ಆಲ್ಮೋಸ್ಟ್ ಕೊಳೆಯೋ ಹಂತದಲ್ಲಿದೆ. ಈ ಬಾಡಿ ಅರವಿಂದ್ ತಂಗಿದು ಅಂತ ಪೊಲೀಸ್ನವರೆಲ್ಲ ಭಾವಿಸ್ತಾರೆ. ಯಾಕಂದ್ರೆ ಅರವಿಂದ್ ಆ ದಿನ ತಂಗಿ ವೈಟ್ ಡ್ರೆಸ್ ಹಾಕಿದ್ಲು ಅಂತ ಹೇಳಿರ್ತಾನೆ. ಧ್ರುವ ಬಾಡಿ ನೋಡಿ ಸೆನ್ಸಿಟಿವ್ ಆಗ್ತಾನೆ. ಅರವಿಂದ್ ಬಂದು ಬಾಡಿ ನೋಡಿದವನೇ ಅಖಿಲ ಅಂತ ತುಂಬಾ ಅಳ್ತಾನೆ. ಅವನಿಗೆ ನೋವು ತಡ್ಕೊಳ್ಳೋಕೆ ಆಗ್ತಿಲ್ಲ. ಆದ್ರೆ ಯಾವಾಗ ಅವಳ ಕಾಲನ್ನ ಗಮನಿಸ್ತಾನೋ ಇದು ಅಖಿಲ ಅಲ್ಲ, ನನ್ನ ತಂಗಿ ಹೈ ಹೀಲ್ಸ್ ಸ್ಲಿಪ್ಪರ್ ಹಾಕಲ್ಲ, ಇದು ಬೇರೆಯವರ ಬಾಡಿ ಅಂತ ಪೊಲೀಸ್ನವ್ರಿಗೆ ಹೇಳ್ತಾನೆ. ಅದೇ ಟೈಮ್ಗೆ ಒಬ್ಬ ಪೊಲೀಸ್ ಶಾಕಿಂಗ್ ನ್ಯೂಸ್ ಅಂತ ಫೇಸ್ಬುಕ್ ಅಲ್ಲಿ ಡಾಕ್ಟರ್ ಶಾಲಿನಿ ಎಂಬ ಕಾಸ್ಮೆಟಾಲಜಿ ಸರ್ಜನ್ ಪೋಸ್ಟ್ ಹಾಕಿರೋದನ್ನ ತೋರಿಸ್ತಾನೆ. ಆ ಪೋಸ್ಟ್ ಅಲ್ಲಿ ಬಿಫೋರ್ ಅಂಡ್ ಆಫ್ಟರ್ ಅಂತ 2 ಪಿಕ್ಚರ್ ಇರುತ್ತೆ. ಆಗ ಇಲ್ಲಿ ಸತ್ತಿರೋದು ಡಾಕ್ಟರ್ ಶಾಲಿನಿ ಎಂಬ ಕಾಸ್ಮೆಟಾಲಜಿ ಸರ್ಜನ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅದೇ ಟೈಮ್ಗೆ ಅರವಿಂದ್ ತಂಗಿ ಅಖಿಲ ಕಾಲ್ ಮಾಡಿ ತಾನು ಒಂದು ಹಾಸ್ಟೆಲ್ ನಲ್ಲಿ ಉಳ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ತಕ್ಷಣ ಅಲ್ಲಿಗೆ ಅರವಿಂದ್ ಓಡಿ ಹೋದಾಗ, ಸಾರಿ ಅಣ್ಣ, ನೆನೆ ಪ್ರಾಕ್ಟೀಸ್ ಮುಗಿಸ್ಕೊಂಡು ಮನೆಗೆ ಹೊರಡುವಷ್ಟರಲ್ಲಿ ತುಂಬಾ ಮಳೆ ಬಂದ್ಬಿಡ್ತು. ನೀನು ಬಂದು ನನ್ನ ಪಿಕ್ ಮಾಡ್ತೀಯ ಅಂತ ಕಾಲ್ ಮಾಡಿದೆ. ನಿನ್ನ ನಂಬರ್ ಕೂಡ ಸ್ವಿಚ್ ಆಫ್ ಬಂತು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನನ್ನ ಫ್ರೆಂಡ್ ಜೊತೆ ಹಾಸ್ಟೆಲ್ ಅಲ್ಲೇ ಉಳ್ಕೊಂಡ್ಬಿಟ್ಟೆ. ನನ್ನ ಫೋನ್ ಬೇರೆ ಮಳೆಲಿ ನೆಂದು ಸ್ವಿಚ್ ಆಫ್ ಆಗಿತ್ತು. ಅದಕ್ಕೆ ಇವಾಗ ಕಾಲ್ ಮಾಡಿದೆ, ಸಾರಿ ಅಂತಾಳೆ. ಅರವಿಂದ್ಗೆ ಸದ್ಯ ನನ್ನ ತಂಗಿ ಬದುಕಿದ್ದಾಳಲ್ಲ ಅಂತ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಈ ಕಡೆ ಡಾಕ್ಟರ್ ಶಾಲಿನಿ ಬಾಡಿ ಪೋಸ್ಟ್ ಮಾರ್ಟಮ್ ಮುಗಿದ್ಮೇಲೆ ಡಾಕ್ಟರ್ ಈ ಹಿಂದೆ ಯೂಸ್ ಮಾಡಿದ ಸೇಮ್ ಡ್ರಗ್ ಸೇಮ್ ಸ್ಪಾಟ್ ಕುತ್ತಿಗೆಗೆ ಇಂಜೆಕ್ಟ್ ಮಾಡಿ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿದವರಿಗೆ ಪಕ್ಕಾ ಪ್ರಾಪರ್ ಮೆಡಿಕಲ್ ಪ್ರೊಸೀಜರ್ ಗೊತ್ತಿರೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಡಾಕ್ಟರ್ ಶಾಲಿನಿ ಬಗ್ಗೆ ವಿಚಾರಿಸಿದಾಗ ಅವರನ್ನ ನೋಡೋಕೆ ಬರ್ತಿದ್ದವರೆಲ್ಲ ಹೆಚ್ಚು ಸೆಲೆಬ್ರಿಟೀಸ್, ಆಕ್ಟರ್ಸ್, ಮಾಡೆಲ್ಸ್, ಆಂಕರ್ಸ್ ಮತ್ತೆ ಬ್ಯೂಟಿಷಿಯನ್ಸ್ ಈ ತರದ ಕ್ಲೈಂಟ್ಸ್ ಜಾಸ್ತಿ ಇದ್ರು ಅಂತ ಹೇಳ್ತಾರೆ. ಅವರನ್ನ ಮೀಟ್ ಮಾಡೋಕೆ ರೆಗ್ಯುಲರ್ ಆಗಿ ಯಾರಾದ್ರೂ ಬರ್ತಿದ್ರ ಅಂತ ಕೇಳಿದಾಗ ರಾಜೇಶ್ ಅನ್ನೋ ಫಿಲ್ಮ್ ಡೈರೆಕ್ಟರ್ ಪದೇ ಡಾಕ್ಟರ್ ಶಾಲಿನಿನ ಮೀಟ್ ಮಾಡೋಕೆ ಬರ್ತಿದ್ರು. ಮತ್ತೆ ತುಂಬಾ ಸಲ ಫೋನ್ ಅಲ್ಲಿ ಮಾತಾಡೋದನ್ನ ಗಮನಿಸಿದೀನಿ ಅಂತ ಅವರ ಕ್ಲಿನಿಕ್ ರಿಸೆಪ್ಷನಿಸ್ಟ್ ಹೇಳ್ತಾಳೆ. ಈ ಕಡೆ ಅರವಿಂದ್ಗೆ ನಾನು ತಂಗಿನ ಕಳ್ಕೊಂಡೆ ಅಂತ ಅನ್ನಿಸಿದಾಗ ಅನುಭವಿಸಿದ ನೋವು ಬೇರೆ ಯಾರಿಗೂ ಆಗ್ಬಾರ್ದು ಅಂದ್ರೆ ಆ ಕಿಲ್ಲರ್ ನ ಕಂಡು ಹಿಡಿಯಲೇಬೇಕು ಅಂತ ಡಿಸೈಡ್ ಮಾಡಿ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಗೆ ನೀರೊಳಗಡೆ ಕುಳಿತುಕೊಂಡು ಈ ಹಿಂದೆ ಸೂಕ್ಷ್ಮ ದೇಹದ ಪ್ರಯಾಣವನ್ನ ಎಲ್ಲಿಗೆ ನಿಲ್ಸಿದ್ನೋ ಅಲ್ಲಿಂದ ಶುರು ಮಾಡ್ತಾನೆ. ಈ ಹಿಂದೆ ಆ ಮನೆಯ ಡೋರ್ ವರ್ಗೂ ಹೋಗಿರ್ತಾನೆ. ಆಗ ಆ ಗೂಬೆ ಇಂಟರಪ್ಟ್ ಮಾಡಿರುತ್ತೆ. ಅಷ್ಟರಲ್ಲಿ ಉಸಿರು ಕಟ್ಟಿರುತ್ತೆ. ಈಗ ಅಲ್ಲಿಂದ ಶುರು ಮಾಡಿ ಆ ಮನೆ ಒಳಗಡೆ ಪ್ರವೇಶ ಮಾಡಿದ್ರೆ ಅಲ್ಲಿ 1-2-3 ಹುಡುಗರು ಡ್ರಗ್ ಪ್ಯಾಕೇಜಿಂಗ್ ಕೆಲಸ ಮಾಡ್ತಿರ್ತಾರೆ. ಅಲ್ಲಿದ್ದ ಒಂದು ರೂಮ್ ಒಳಗಡೆ ಹೋದ್ರೆ ರೂಮ್ ಪೂರ್ತಿ ಬ್ಲಾಕ್ ಪೇಂಟ್ ಆಗಿದೆ. ಗೋಡೆ ಎಲ್ಲ ಸ್ಪೇಸ್ ತರ ಪೇಂಟ್ ಮಾಡಿದ್ದಾರೆ. ಗೋಡೆ ಮೇಲೆ ವೆನ್ ದ ಹೋಲ್ ಸ್ಪೇಸ್ ಇಸ್ ಡಾರ್ಕ್ ವೈ ದ ಸ್ಟಾರ್ಸ್ ಅಲೋನ್ ಸ್ಪಾರ್ಕ್ ಅಂತ ಬರ್ದಿರುತ್ತೆ. ಅದರ ಅರ್ಥ ಇಡೀ ಬಾಹ್ಯಾಕಾಶ ಪೂರ್ತಿ ಕಪ್ಪಾಗಿದ್ರು ಅಲ್ಲಿ ನಕ್ಷತ್ರಗಳು ಮಾತ್ರ ಯಾಕೆ ಹೊಡಿತಾವೆ ಅಂತ. ಹಾಗೆ ಆ ಕಿಲ್ಲರ್ ನ ಅಬ್ಸರ್ವ್ ಮಾಡ್ತಿದ್ರೆ ಕಿಲ್ಲರ್ ಮುಖ ಪೂರ್ತಿ ಮಾಸ್ಕ್ ಹಾಕಿದ್ದಾನೆ, ಕಣ್ಣು ಮಾತ್ರ ಕಾಣಿಸ್ತಿದೆ. ಆ ಕಿಲ್ಲರ್ ಒಂದು ಡ್ರಗ್ ಅನ್ನ ತಗೊಂಡು ತನ್ನ ಕೈಗೆ ಇಂಜೆಕ್ಟ್ ಮಾಡ್ಕೊಂಡು ಡೈರಿಲಿ ರಮ್ಯಾ ಫೋಟೋನ ಗೀಚಿ RIP ರಮ್ಯಾ ಅಂತ ಬರ್ದಿರೋದನ್ನ ಗಮನಿಸ್ತಾನೆ. ನಂತರ ಕಿಲ್ಲರ್ ಆ ಡಾಲರ್ ನ ಟೇಬಲ್ ಮೇಲೆ ಇಟ್ಕೊಂಡು ಮ್ಯೂಸಿಕ್ ಬರ್ಸ್ತಿರೋದನ್ನ ನೋಡ್ತಾನೆ. ನಂತರ ಒಂದು ಮ್ಯಾಗಝಿನ್ ಮೇಲಿರೋ ಫೋಟೋನ ಗೀಚಿ ಆ ಪೇಪರ್ ನ ಡಸ್ಟ್ಬಿನ್ ಗೆ ಎಸೆದು ಇನ್ನೇನು ತಾನು ಹಾಕಿರೋ ಮುಖವಾಡ ಮಾಸ್ಕ್ ಎಲ್ಲ ತೆಗಿಬೇಕು. ಅರವಿಂದ್ ಸೂಕ್ಷ್ಮ ದೇಹದಲ್ಲಿ ಮುಖ ನೋಡೋಕೆ ಕಾಯ್ತಿದ್ದಾನೆ. ಅಷ್ಟರಲ್ಲಿ ಅರವಿಂದ್ ಗೆ ಉಸಿರು ಗಟ್ಟೋಕೆ ಶುರುವಾಗಿ ಪ್ರಜ್ಞೆ ತಪ್ಪಿಡ್ತಾನೆ. ಸ್ವಿಮ್ಮಿಂಗ್ ಪೂಲ್ ಅಕಾಡೆಮಿಯ ಮ್ಯಾನೇಜ್ಮೆಂಟ್ ನವರು ಬಂದು ನೋಡಿದ್ರೆ ಅವನ ದೇಹ ಸತ್ತ ಹೆಣದ ರೀತಿ ನೀರಿನ ಮೇಲೆ ತೇಲ್ತಾ ಇದೆ. ತಕ್ಷಣ ಅವನನ್ನ ಆಚೆ ಎಳ್ಕೊಂಡು ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡ್ತಾರೆ. ಡಾಕ್ಟರ್ ಅಖಿಲಾಗೆ ಉಸಿರಾಡ್ತಾ ಇದ್ದಾನೆ, ಅದರ ರೆಸ್ಪಾನ್ಸ್ ಇಲ್ಲ. ಇನ್ನು 48 ಗಂಟೆಗಳ ಒಳಗೆ ಪ್ರಜ್ಞೆ ಬಂದಿಲ್ಲ ಅಂದ್ರೆ ಕೋಮಾಗೆ ಹೋಗೋ ಎಲ್ಲಾ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ತಂಗಿ ಅಖಿಲ ತುಂಬಾ ಟೆನ್ಷನ್ ಆಗ್ತಾಳೆ. ಪಾಪ ನೋವಲ್ಲಿ ಹೆದರ್ಕೊಂಡು ಅವರ ಅಣ್ಣನ ಕಣ್ಬಿಟ್ಟು ನೋಡೋಣ ಅಂತ ಕೇಳ್ಕೊತಾಳೆ. ರಾತ್ರಿ ಅಣ್ಣನ ನೋಡ್ಕೊಂಡು ಹಾಸ್ಪಿಟಲ್ ನಲ್ಲೇ ಉಳ್ಕೋತಾಳೆ. ಆದ್ರೆ ಬೆಳಿಗ್ಗೆ ಎದ್ದು ಕಣ್ಣು ಬಿಡೋಷ್ಟರಲ್ಲಿ ಅರವಿಂದ್ ಬೆಡ್ ಇಂದ ಎದ್ದು ಹೋಗ್ಬಿಟ್ಟಿರ್ತಾನೆ. ಆಕ್ಚುಲಿ ಆ ದಿನ ಅರವಿಂದ್ಗೆ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಇರುತ್ತೆ. ಅದು ಅವನಿಗೆ ನೆನಪಾಗಿ ಎದ್ದು ಸೀದಾ ಸ್ವಿಮ್ಮಿಂಗ್ ಅಕಾಡೆಮಿಗೆ ಹೋಗಿ ಸ್ವಿಮ್ಮಿಂಗ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ. ಅವನನ್ನ ಹಿಂಬಾಲಿಸಿಕೊಂಡು ಧ್ರುವನು ಹೋಗಿರ್ತಾನೆ. ಈ ಸಲ ರೇಸ್ ಗೆ ಜಂಪ್ ಮಾಡಿದ ಅರವಿಂದ್ ನೀರೊಳಗಡೆ ಮುಳುಗ್ತಿದ್ದಂಗೆ ಈ ಹಿಂದೆ ಸೂಕ್ಷ್ಮ ದೇಹದಿಂದ ನೋಡಿದ್ದನ್ನೆಲ್ಲ ನೆನಪಿಸಿಕೊಂಡು ರೇಸ್ ಕಂಪ್ಲೀಟ್ ಮಾಡ್ತಾನೆ. ರೇಸ್ ಅಲ್ಲಿ ಅವನೇ ವಿನ್ ಕೂಡ ಆಗ್ತಾನೆ. ತಕ್ಷಣ ಆಚೆ ಬಂದು ಧ್ರುವ ಹತ್ರ ಸರ್ ನನ್ನ ಜೊತೆ ಬನ್ನಿ ಅಂತ ಕರ್ಕೊಂಡು ಹೋಗಿ ಅವನು ಏನೆಲ್ಲ ನೋಡಿದ್ದನೋ ಅದನ್ನೆಲ್ಲ ಹೇಳಿ ಆ ಕಿಲ್ಲರ್ ಒಂದು ಮ್ಯಾಗಝಿನ್ ಮೇಲೆ ಒಂದು ಹುಡುಗಿಯ ಫೋಟೋ ಮೇಲೆ ಗೀಚಿದ್ದನ್ನ ಹೇಳಿ ಬಹುಶಃ ಮುಂದಿನ ಟಾರ್ಗೆಟ್ ಅವಳೇ ಇರಬೇಕು ಅಂತ ಆ ಮ್ಯಾಗಝಿನ್ ಮೇಲಿದ್ದ ಫೋಟೋನ ಡ್ರಾಯಿಂಗ್ ಮಾಡಿ ತೋರಿಸ್ತಾನೆ. ಆ ಡ್ರಾಯಿಂಗ್ ಇಟ್ಕೊಂಡು ಆ ಮ್ಯಾಗಝಿನ್ ಆಫೀಸ್ಗೆ ಕಾಲ್ ಮಾಡಿ ವಿಚಾರಿಸಿದಾಗ ಅದು ವೆನಿಲಾ ಅನ್ನೋಳ ಫೋಟೋ ಅಂತ ಗೊತ್ತಾಗುತ್ತೆ. ತಕ್ಷಣ ಧ್ರುವ ಅವಳನ್ನ ಆ ಕಿಲ್ಲರ್ ಇಂದ ಸೇವ್ ಮಾಡಬೇಕು ಅಂತ ಅವಳ ಅಡ್ರೆಸ್ ಇಸ್ಕೋತಾನೆ. ಇವಳೇ ವೆನಿಲಾ. ಇವಳನ್ನ ಫಾಲೋ ಮಾಡಿದ್ರೆ ಇವಳನ್ನ ಸಾಯಿಸೋಕೆ ಬಂದಾಗ ಆ ಕಿಲ್ಲರ್
ಕಿಲ್ಲರ್ ಸಿಕ್ಕಾಕೊಳ್ತಾನೆ ಅಂತ ಶ್ರುತಿ ಧ್ರುವ ಹೇಳಿದ ಹಾಗೆ ಬಟನ್ ಕ್ಯಾಮೆರಾ ಹಾಕೊಂಡು ವೆನಿಲ್ಲಾನ ಫಾಲೋ ಮಾಡ್ತಾಳೆ. ಧ್ರುವ ಶ್ರುತಿಗೆ ತುಂಬಾ ಕೇರ್ಫುಲ್ ಆಗಿ ವಾಚ್ ಮಾಡಿ ಅವಳ ಪ್ರಾಣ ನಮ್ಮ ಕೈಯಲ್ಲಿದೆ, ಎವ್ರಿ ಸೆಕೆಂಡ್ ನಮ್ಮ ಹಾಗೆ ಆ ಕಿಲ್ಲರ್ ಕೂಡ ಅವಳನ್ನ ಅಬ್ಸರ್ವ್ ಮಾಡ್ತಿರ್ತಾನೆ, ಇವಳನ್ನ ಸಾಯೋಕೆ ಬಿಡಬಾರ್ದು ಅಂತ ಹೇಳ್ತಾನೆ. ಶ್ರುತಿ ವೆನಿಲಾನ ಫಾಲೋ ಮಾಡ್ಕೊಂಡು ಲಿಫ್ಟ್ ಗೆ ಹೋದಾಗ ಧ್ರುವ ಅವಳ ಬಟನ್ ಕ್ಯಾಮ್ರಾನ ವೆನಿಲಾ ದುಪ್ಪಟ್ಟಾಗೆ ಹಾಕ್ಬಿಡು ಅಂತ ಹೇಳ್ತಾನೆ. ವೆನಿಲಾ ಒಂದು ಆಫೀಸ್ ಒಳಗಡೆ ಹೋಗ್ತಾಳೆ. ಅಲ್ಲಿನ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟ ಸ್ಟಾಫ್ ಈ ಮ್ಯಾಗಝಿನ್ ತೋರಿಸಿ ಏನಿದು, ಇದನ್ನ ನೋಡಿ ಡೈರೆಕ್ಟರ್ ಸರ್ ಅಪ್ಸೆಟ್ ಆಗಿದ್ದಾರೆ, ಈಗ ನೀನು ಒಪ್ಕೊಂಡಿದ್ದ ರೋಲ್ ಗೆ ಪ್ರೊಡ್ಯೂಸರ್ ಮಗಳನ್ನ ಆಯ್ಕೆ ಮಾಡಿದ್ದಾರೆ, ಈ ಮೂವಿಲಿ ಅವಳನ್ನ ಲಾಂಚ್ ಮಾಡೋಕೆ ಲುಕ್ ಟೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ವೆನಿಲಾಗೆ ತುಂಬಾ ಕೋಪ ಬಂದು, ನಿಮಗೋಸ್ಕರ ನನ್ನ ಗುರುತು ಹೆಸರು ಎಲ್ಲವನ್ನು ಬದಲಾಯಿಸಿಕೊಂಡೆ, ನೀವು ಹೇಳಿರೋ ಹಾಸ್ಪಿಟಲ್ ಅಲ್ಲಿ 6 ತಿಂಗಳು ಸ್ಕಿನ್ ಟ್ರೀಟ್ಮೆಂಟ್ ಕೂಡ ಮಾಡಿಸ್ಕೊಂಡೆ, ಅದೆಲ್ಲ ವೇಸ್ಟ್ ಅಂತ ಕೇಳ್ತಾಳೆ. ಆ ಟ್ರೀಟ್ಮೆಂಟ್ಸ್ ಇಂದ ಎಷ್ಟು ಸ್ಕಿನ್ ಅಲರ್ಜಿಸ್ ಆಗಿದೆ ಗೊತ್ತಾ ಅಂತ ಕೋಪದಲ್ಲಿ ಆರ್ಗ್ಯೂ ಮಾಡುವಾಗ ಪೈ ಕ್ಯಾಮರಾ ಕೆಳಗಡೆ ಬೀಳುತ್ತೆ. ಆ ಡೈರೆಕ್ಟರ್ ರಾಜೇಶ್ ನಂದಿನಿ ಚೇಂಬರ್ ಗೆ ಬಂದು ವೆನಿಲ್ಲಾಗೆ ಸಾರಿ ಮಾ, ಈ ಮೂವಿಲಿ ಕಷ್ಟ, ನೆಕ್ಸ್ಟ್ ಮೂವಿಗೆ ನಿನ್ನ ಕನ್ಸಿಡರ್ ಮಾಡ್ತೀನಿ ಎಂದಾಗ ವೆನಿಲ್ಲಾ ಸರ್ ನಿಮ್ಮ ಜೊತೆ ನಾನು 2 ನಿಮಿಷ ಮಾತಾಡ್ಬೇಕು ಅಂತ ಹೇಳಿ ಪರ್ಸನಲ್ ಆಗಿ ಎಲ್ಲೋ ನೆಮ್ಮದಿಯಾಗಿ ನನ್ನ ಪಡೆಗೆ ನಾನು ಜೀವನ ನಡೆಸ್ತಿದ್ದೆ, ನೀವೇ ತಾನೇ ನನ್ನ ಫೋಟೋ ನೋಡಿ ಕರೆದಿದ್ದು, ನಿನ್ನ ಕಣ್ಣು ಚೆನ್ನಾಗಿದೆ, ಸ್ಕಿನ್ ಚೆನ್ನಾಗಿದೆ ಅಂತೆಲ್ಲ ಹೊಗಳಿ ಸಿನಿಮಾ ಚಾನ್ಸ್ ಆಸೆ ತೋರಿಸಿ ಈಗ ಅವಳನ್ನ ಹೇಗೆ ಚಾಯ್ಸ್ ಮಾಡಿದ್ರಿ ಅಂತ ಕೇಳಿದಾಗ ರಾಜೇಶ್ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ಸಿನಿಮಾ, ಈ ಮೂವಿನ ನನಗೆ 4 ಭಾಷೆಗಳಲ್ಲಿ ಮಾಡೋಕೆ ಅವಕಾಶ ಸಿಕ್ಕಿದೆ, ಅದಕ್ಕಾಗಿ ನಾನು ಕಾಂಪ್ರಮೈಸ್ ಆಗ್ಬೇಕಾಗಿ ಬಂತು ಅಂದಾಗ ವೆನಿಲ್ಲಾ ರಾಜೇಶ್ ಕೈ ಹಿಡ್ಕೊಂಡು ನೀವು ಇಲ್ಲಿವರೆಗೂ ಏನ್ ಹೇಳಿದ್ರು ಅದನ್ನೆಲ್ಲ ಮಾಡಿದ್ದೀನಿ, ಆಪರೇಷನ್ ಮಾತ್ರ ಬೇಡ ಅಂತಿದ್ದೆ, ಈಗ ಅದನ್ನು ಮಾಡಿಸ್ಕೋತೀನಿ, ಈ ಡಿಪ್ರೆಸ್ಡ್ ಲೈಫ್ ಇಂದ ಒಂದು ಹೊಸ ಲೈಫ್ ಶುರು ಆಗುತ್ತೆ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ, ಪ್ಲೀಸ್ ನನ್ನ ಕೈ ಬಿಡಬೇಡಿ ಅಂತ ಕೇಳ್ಕೊತಾಳೆ. ಆಗ ರಾಜೇಶ್ ಈ ಎಮೋಷನಲ್ ಬ್ಲಾಕ್ ಮೇಲ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ, ನಿನಗೆ ಏನು ಕಾಂಪನ್ಸೇಷನ್ ಬೇಕೋ ಅದನ್ನ ಕೇಳಿ ತಗೊಂಡು ಹೋಗ್ತಾ ಇರೋ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಇಲ್ಲಿ ನಡೀತಿರೋದನ್ನೆಲ್ಲ ಸ್ಪೈ ಕ್ಯಾಮೆರಾ ಇಂದ ಧ್ರುವ ಗಮನಿಸ್ತಿದ್ದಾನೆ. ವೆನಿಲ್ಲಾಗೆ ತುಂಬಾ ಹರ್ಟ್ ಆಗಿ ಹೋಗ್ತಿರ್ತಾಳೆ. ಆಗ ಈ ಹೊಸ ಹೀರೋಯಿನ್ ಸನಾ ತ್ರಿವೇದಿ ಇವಳನ್ನ ನೋಡಿ ಯಾರಿದು ಅಂತ ಕೇಳಿದಾಗ ಈ ಹಿಂದೆ ಪೈಲಟ್ ಸಿನಿಮಾದಲ್ಲೇ ಆಕ್ಟ್ ಮಾಡಿರೋ ಹುಡುಗಿ ಅಂತ ಹೇಳ್ತಾರೆ. ವೆನಿಲಾ ಇದೇ ಡೈರೆಕ್ಟರ್ ರಾಜೇಶ್ ಜೊತೆ ಈ ಹಿಂದೆ ಪೈಲಟ್ ಅನ್ನೋ ಸಿನಿಮಾದಲ್ಲೇ ಆಕ್ಟ್ ಮಾಡಿರ್ತಾಳೆ. ಅವಳನ್ನ ನೋಡಿದ ಈ ಸನಾ ತ್ರಿವೇದಿ ವೆನಿಲಾನ ಮಾತಾಡಿಸಿ ಪೈಲಟ್ ಸಿನಿಮಾದಲ್ಲಿ ನಿಮ್ಮ ಮೆಥಡ್ ಆಕ್ಟಿಂಗ್ ನನಗೆ ತುಂಬಾ ಇಷ್ಟ ಆಯ್ತು, ನೀವು ನನ್ನ ಮನೆಗೆ ಬಂದು ನನಗೂ ಟ್ರೈನ್ ಮಾಡ್ತೀರಾ, ನೀವು ನನಗೆ ಹೆಲ್ಪ್ ಮಾಡಿದ್ರೆ ಈ ಸಿನಿಮಾದಲ್ಲಿ ಒಂದು ಗೆಸ್ಟ್ ರೋಲ್ ಕೊಡ್ತೀನಿ ಅಂತ ಹೇಳ್ತಾಳೆ. ಆಗ ವೆನಿಲಾ ಕೂಡ ಒಪ್ಕೋತಾಳೆ. ಆಗ ಇವತ್ತು ರಾತ್ರಿ ಪಾರ್ಟಿಗೆ ನೀನು ಕೂಡ ರೆಸಾರ್ಟ್ ಗೆ ಬಾ ಅಂತ ಹೇಳ್ತಾಳೆ. ವೆನಿಲಾಗೆ ಮನಸ್ಸು ಒಳಗಡೆ ತುಂಬಾ ಹತಾಶೆ ನೋವಾಗ್ತಿದೆ, ಆದರೂ ಓಕೆ ಅಂತ ಒಪ್ಕೊಂಡು ಕಣ್ಣಲ್ಲಿ ನೀರ್ ಹಾಕ್ತಾ ಹೊರಗಡೆ ಬರ್ತಾಳೆ. ವೆನಿಲಾ ಅಲ್ಲಿಂದ ಹೊರಟಿದ್ದೆ ಧ್ರುವನ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಶ್ರುತಿ ಅವಳನ್ನ ಫಾಲೋ ಮಾಡ್ತಾ ಹೋಗ್ತಾಳೆ. ಆದ್ರೆ ಒಂದು ಸಿಗ್ನಲ್ ಅಲ್ಲಿ ವೆನಿಲಾ ಮಿಸ್ ಆಗ್ತಾಳೆ. ಆಗ ಧ್ರುವ ಇಮಿಡಿಯೇಟ್ ಆಗಿ ಅರವಿಂದ್ ಗೆ ಕಾಲ್ ಮಾಡಿ ವೆನಿಲಾ ಅಪಾರ್ಟ್ಮೆಂಟ್ ಫ್ಲಾಟ್ ಅಡ್ರೆಸ್ ಅನ್ನ ಕೊಟ್ಟು ಅವಳು ಆ ಫ್ಲಾಟ್ ಗೆ ಬಂದ ತಕ್ಷಣ ನನಗೆ ಇನ್ಫಾರ್ಮ್ ಮಾಡು ಅಂತ ಅರವಿಂದ್ನ ಅಲ್ಲಿಗೆ ಕಳಿಸ್ತಾನೆ. ಆದ್ರೆ ವೆನಿಲಾ ಮಹಾಬಲಿಪುರಂ ನಲ್ಲಿ ಆ ಸನಾ ತ್ರಿವೇದಿ ಹೇಳಿದ ರೆಸಾರ್ಟ್ ಗೆ ಪಾರ್ಟಿಗೆ ಬಂದಿರ್ತಾಳೆ. ಧ್ರುವ ಟೀಮ್ ನವರಿಗೆಲ್ಲ ಈ ಡೈರೆಕ್ಟರ್ ರಾಜೇಶ್ ಕಿಲ್ಲರ್ ಅಂತ ಅನುಮಾನ ಪಡ್ತಿದ್ದಾರೆ. ಸಿನಿಮಾ ಶುರುವಾದಾಗ ಕೊಲೆಯಾದ ರಮ್ಯಾಳ ಬಾಯ್ ಫ್ರೆಂಡ್ ಫೋಟೋಗ್ರಾಫರ್ ಕಾರ್ತಿಕ್ ಇಲ್ಲಿ ಹೀರೋಯಿನ್ ಫೋಟೋ ಶೂಟ್ ಮಾಡ್ತಿರ್ತಾನೆ. ಧ್ರುವ ರಮ್ಯಾ ಕೇಸ್ ಅಟೆಂಡ್ ಮಾಡಿದಾಗ ಕಾರ್ತಿಕ್ ಪರಿಚಯ ಇದ್ದ ಕಾರಣ ಅವನನ್ನ ಹಾಗೆ ಕ್ಯಾಶುಯಲ್ ಆಗಿ ಮಾತಾಡಿಸ್ತಾ ನಿಮ್ಮ ಮ್ಯಾಗಝಿನ್ ಫೋಟೋ ನೋಡಿದೆ, ತುಂಬಾ ಚೆನ್ನಾಗಿ ವೆನಿಲಾ ಕವರ್ ಫೋಟೋ ತೆಗೆದಿದೀಯಾ, ಹೌದು ವೆನಿಲಾ ನಿನ್ಗೆ ಹೇಗೆ ಪರಿಚಯ ಅಂತ ಕೇಳ್ತಾನೆ. ಆಗ ಕಾರ್ತಿಕ್ ನಾನು ಒಂದು ಮೆಡಿಕಲ್ ಸ್ಟೋರ್ ಗೆ ಹೋಗಿದ್ದಾಗ ಅಲ್ಲಿ ವೆನಿಲಾ ಬಿಲ್ಲಿಂಗ್ ಕೆಲಸ ಮಾಡ್ತಿದ್ಲು, ಅವಳ ಕಣ್ಣು ನನಗೆ ತುಂಬಾ ಯೂನಿಕ್ ಅನಿಸ್ತು, ಅದಕ್ಕೆ ಫೋಟೋಸ್ ತಗೋತಿದ್ದೆ, ಆಗ ಅವಳು ಇಲ್ಲಿ ಫೋಟೋಸ್ ಎಲ್ಲ ತಗೋಬಾರ್ದು ಅಂತ ಹೊರಗಡೆ ಕಳಿಸ್ಬಿಟ್ಲು. ನಾನು ಹೊರಗೆ ಬಂದು ನನ್ನ ಕ್ಯಾಮರಾದಲ್ಲಿ ಅವಳ ಪೋರ್ಟ್ರೇಟ್ಸ್ ತೆಗೆದೆ. ವೆನಿಲಾ ಹೊರಗಡೆ ಬಂದು ಕೋಪದಲ್ಲಿ ಕ್ಯಾಮರಾ ಇಸ್ಕೊಂಡು ಫೋಟೋಸ್ ನೋಡಿದ್ಲು. ಆ ಫೋಟೋಸ್ ಅವಳಿಗೂ ಕೂಡ ಇಷ್ಟ ಆದ. ವೆನಿಲಾಗೆ ಮಾಡೆಲಿಂಗ್ ಮಾಡೋಕೆ ನಾನೇ ಮೋಟಿವೇಟ್ ಮಾಡಿದೆ. ಮೊದಲು ಅವಳು ಒಪ್ಕೊಂಡಿರ್ಲಿಲ್ಲ, ಆದ್ರೆ ನಾನು ಕನ್ವಿನ್ಸ್ ಮಾಡಿ ಅವಳ ಫೋಟೋ ಶೂಟ್ ಮಾಡಿದೆ. ಆ ಫೋಟೋಗಳನ್ನ ನೋಡಿದ ಡೈರೆಕ್ಟರ್ ರಾಜೇಶ್ ಅವಳಿಗೆ ಅವರ ಪೈಲಟ್ ಸಿನಿಮಾದಲ್ಲಿ ಅವಕಾಶ ಕೊಟ್ರು. ಅದಾದ್ಮೇಲೆ ನಾನು ತೆಗೆಯೋ ಫೋಟೋಸ್ ಎಲ್ಲ ನೋಡಿ ಅವಳು ನನ್ನನ್ನ ಇಷ್ಟಪಟ್ಟು ಕಾರ್ತಿಕ್ ನಿನ್ನ ಕಡೆಗೆ ಚೆನ್ನಾಗಿ ಕಾಣುವಷ್ಟು ಬೇರೆ ಯಾರ ಕಡೆಗೂ ನಾನು ಕಾಣಲ್ಲ, ನನಗೆ ನೀನಂದ್ರೆ ತುಂಬಾ ಇಷ್ಟ ಅಂತ ಹೇಳಿ ಪ್ರಪೋಸ್ ಮಾಡಿ ಆ ಡಾಲರ್ ಚೈನ್ ಅನ್ನ ನನಗೆ ಕೊಡೋಕೆ ಬಂದ್ಲು. ಆಗ ನಿನ್ನ ನಾನು ಆ ದೃಷ್ಟಿಯಲ್ಲಿ ನೋಡಿಲ್ಲ, ವರ್ಕ್ ವಿಷನ್ ಅಲ್ಲಿ ಅಷ್ಟೇ ನೋಡಿದ್ದೀನಿ, ನೀನು ಫ್ರೆಂಡ್ಲಿ ಆಗಿ ಕೊಟ್ರೆ ಮಾತ್ರ ಈ ಡಾಲರ್ ಚೈನ್ ಅನ್ನ ತಗೋತೀನಿ ಎಂದಾಗ ಅವಳು ಅದನ್ನ ಕೊಟ್ಲು ಅಂತ ಹೇಳ್ತಾನೆ. ಆಗ ಈಗಲೂ ಕೂಡ ನೀವಿಬ್ರು ಮಾತಾಡ್ತೀರಾ ಅಂತ ಧ್ರುವ ಕೇಳಿದಾಗ ಇಲ್ಲ ಸರ್, ನನ್ನನ್ನು ನೋಡಿ ಸ್ಮೈಲ್ ಮಾಡ್ತಿದ್ಲು, ನಾನೇ ಅವಾಯ್ಡ್ ಮಾಡ್ಬಿಟ್ಟೆ ಅಂತ ಕಾರ್ತಿಕ್ ಹೇಳ್ತಾನೆ. ಈ ಕಡೆ ವೆನಿಲಾ ಫ್ಲಾಟ್ ಗೆ ಒಬ್ಬ ಡೆಲಿವರಿ ಬಾಯ್ ಬಂದು ಪಾರ್ಸಲ್ ಕೊಟ್ಟು ಹೋಗ್ತಾನೆ. ಆಗ ಅರವಿಂದ್ ಗೆ ಒಳಗಡೆ ಯಾರೋ ಇದ್ದಾರೆ ಅಂತ ಗೊತ್ತಾಗಿ ಹೋಗಿ ಬಾಗಿಲು ತಟ್ತಾನೆ. ಡೋರ್ ಓಪನ್ ಮಾಡಿದವನು ಅರವಿಂದ್ನ ನೋಡಿ ಡೋರ್ ಕ್ಲೋಸ್ ಮಾಡ್ಬಿಡ್ತಾನೆ. ಮತ್ತೆ ಬಾಗಿಲು ತಟ್ಟಿದ್ರೆ ತೆಗಿಯಲ್ಲ. ಆದ್ರೆ ಅರವಿಂದ್ ಲಾಕ್ ಓಪನ್ ಮಾಡಿದಾಗ ಡೋರ್ ಓಪನ್ ಆಗುತ್ತೆ. ಅರವಿಂದ್ ಒಳಗಡೆ ಹೋಗ್ತಾನೆ. ಹಿಂದೆಯಿಂದ ಬಂದು ಅರವಿಂದ್ ಗೆ ಪ್ರಜ್ಞೆ ತಪ್ಪೋ ಇಂಜೆಕ್ಷನ್ ಕೊಟ್ಬಿಡ್ತಾರೆ. ಅರವಿಂದ್ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಅವನನ್ನ ಒಂದು ನೀರು ತುಂಬಿರೋ ಡ್ರಮ್ ಒಳಗೆ ಹಾಕಿ ಕ್ಲೋಸ್ ಮಾಡಿ ಸತ್ತ ಮೇಲೆ ಬಾಡಿ ಡಿಸ್ಪೋಸ್ ಮಾಡೋಣ ಅಂತ ಅನ್ಕೋತಾರೆ. ಇವರು ಅರವಿಂದ್ನ ಟಾರ್ಗೆಟ್ ಮಾಡಿದ್ದು ಡೋರ್ ತೆಗೆದಾಗ ಫೇಸ್ ನೋಡ್ಬಿಟ್ಟ ಅನ್ನೋ ಕಾರಣದಿಂದ. ಈ ಕಡೆ ರೆಸಾರ್ಟ್ ಅಲ್ಲಿ ಕಾರ್ತಿಕ್ ಧ್ರುವನಿಗೆ ವೆನಿಲಾ ಒಳ್ಳೆ ಮಾಡಲಾಗಬಹುದಾಗಿತ್ತು, ಆದ್ರೆ ಬೇಡದೆ ಇರೋ ಚೀಪ್ ಆಡ್ಸ್ ಗೆ ಪೋಸ್ ಮಾಡ್ತಿದ್ದಾಳೆ ಅಂತಾನೆ. ಯಾವ ಆಡ್ಸ್ ಗೆ ಅಂತ ಧ್ರುವ ಕೇಳಿದಾಗ ಕಾರ್ತಿಕ್ ಅದು ಒಂದು ಸ್ಕಿನ್ ಕ್ಲಿನಿಕ್ ಆಡ್ 2 ದಿನದ ಹಿಂದೆ ಹಿಂದೂ ಪೇಪರ್ ಅಲ್ಲಿ ಟೈಮ್ಸ್ ನ್ಯೂ ಮ್ಯಾಗಝಿನ್ ಅಲ್ಲಿ ಬಂದಿದೆಯಲ್ಲ, ಶಾಲಿನಿ ಕ್ಲಿನಿಕ್ ನ ಆಡ್. ಡಾಕ್ಟರ್ ಶಾಲಿನಿ ಡೈರೆಕ್ಟರ್ ರಾಜೇಶ್ ಗೆ ಕ್ಲೋಸ್ ಫ್ರೆಂಡ್. ರಾಜೇಶ್ ಅವರ ಪೈಲಟ್ ಸಿನಿಮಾಗೋಸ್ಕರ ವೆನಿಲ್ಲಾಗೆ ಸ್ಕಿನ್ ಟೋನ್ ಟ್ರೀಟ್ಮೆಂಟ್ ಮಾಡಿದ್ದು ಡಾಕ್ಟರ್ ಶಾಲಿನಿ ಅಂತ ಹೇಳ್ತಿರುವಾಗಲೇ ರಾಜೇಶ್ ಕಾರ್ತಿಕ್ ನ ಕರೀತಾನೆ. ಈ ಕಡೆ ನೀರಿನ ಡ್ರಮ್ ಒಳಗಡೆ ಅರವಿಂದ್ ನ ಹಾಕಿದ ಆ ಡ್ರಗ್ ಡೀಲರ್ಸ್ ಅವನನ್ನ ಆಚೆ
ಆಚೆ ತೆಗೆದು ಮುಗಿಸ್ಬೇಕು ಅನ್ಕೊಂಡಾಗ ಕ್ಯಾಪ್ ಓಪನ್ ಮಾಡಿದ್ರೆ ಅರವಿಂದ್ ಅವನು ನೀರಲ್ಲಿ ತುಂಬಾ ಹೊತ್ತು ಮುಳುಗೋಕೆ ಮಾಡಿದ್ದ ಟೆಕ್ನಿಕ್ ಅನ್ನ ಬಳಸಿ ಇನ್ನೂ ಬದುಕಿದ್ದಾನೆ. ಅವರು ಕ್ಯಾಪ್ ತೆಗೆದ ತಕ್ಷಣ ಚಾಕುಲಿ ಚುಚ್ಚಿ ಎಲ್ಲರ ಜೊತೆ ಫೈಟ್ ಮಾಡಿ ಅವರನ್ನೆಲ್ಲ ಕಟ್ಟಿ ಹಾಕ್ತಾನೆ. ಈ ಕಡೆ ಧ್ರುವ ಟ್ಯಾಪ್ ತಗೊಂಡು ಆ ಮ್ಯಾಗಝಿನ್ ಅಲ್ಲಿ ಪಬ್ಲಿಷ್ ಆಗಿದ್ದ ವೆನಿಲಾ ಫೋಟೋನ ನೋಡ್ತಾನೆ. ಬಿಫೋರ್ ಅಂಡ್ ಆಫ್ಟರ್ ಅಂತ ಇದ್ದ ಆಫ್ ಫೇಸ್ ನ ಅಬ್ಸರ್ವ್ ಮಾಡ್ತಾ ಬ್ಲಾಕ್ ಕಲರ್ ಫೇಸ್ ನ ಝೂಮ್ ಮಾಡಿ ನೋಡಿ ಟೇಬಲ್ ಮೇಲೆ ಟ್ಯಾಬ್ ಇಟ್ಟು ಹೊರಡಬೇಕಾದ್ರೆ ಅಚಾನಕ್ ಆಗಿ ಅರ್ಧ ಮುಖದ ಪ್ರತಿಬಿಂಬನ ಆ ಗ್ಲಾಸ್ ಟೇಬಲ್ ನಲ್ಲಿ ನೋಡಿದಾಗ ವೆನಿಲಾ ಹಳೆಯ ಮುಖ ಹೇಗಿತ್ತು ಅಂತ ಗೊತ್ತಾಗುತ್ತೆ. ತಕ್ಷಣ ಧ್ರುವನಿಗೆ ಫ್ಲಾಶ್ ಆಗುತ್ತೆ, ಈ ಹಿಂದೆ ತನ್ನ ಮಗಳ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ಬೇಕಾದ್ರೆ ರ್ಯಾಗಿಂಗ್ ಮಾಡುವಾಗ ಆ ಹುಡುಗರ ಜೊತೆ ಇದ್ದಿದ್ದು ಇದೇ ಹುಡುಗಿ, ಅಂದ್ರೆ ಇದೇ ವೆನಿಲಾ. ಈ ಕಡೆ ಅರವಿಂದ್ ಡ್ರಗ್ ಡೀಲರ್ಸ್ ನೆಲ್ಲ ಹೊಡೆದು ಕಟ್ ಹಾಕಿ ಒಂದು ರೂಮ್ ಒಳಗಡೆ ಬಂದು ನೋಡಿದ್ರೆ ಈ ಹಿಂದೆ ಸೂಕ್ಷ್ಮ ದೇಹದಲ್ಲಿ ನೋಡಿದಾಗ ಆ ಮನೆಯಲ್ಲಿ ಹೇಗೆ ಗೋಡೆಗಳ ಮೇಲೆ ಬಾಹ್ಯಾಕಾಶದ ಸೆಟಪ್ ಇತ್ತೋ ಟೇಬಲ್ ಸಿಸ್ಟಮ್ ಎಲ್ಲ ಅದೇ ರೀತಿ ಇದೆ. ಆ ಕಂಪ್ಯೂಟರ್ ವಾಲ್ ಪೇಪರ್ ಅಲ್ಲಿ ವೆನಿಲಾಳ ಹಳೆ ಫೋಟೋ ಇರುತ್ತೆ. ತಕ್ಷಣ ಆ ಹಳೆ ಫೋಟೋನ ಧ್ರುವಗೆ, ಸರ್ ವೆನಿಲಾ ಈ ಫೋಟೋದಲ್ಲಿ ಬೇರೆ ತರನೇ ಇದ್ದಾರೆ ಅಂತ ಫಾರ್ವರ್ಡ್ ಮಾಡಿದಾಗ ಧ್ರುವನಿಗೆ ಕನ್ಫರ್ಮ್ ಆಗುತ್ತೆ ಈ ವೆನಿಲಾ ಆ ದಿನ ವಿಡಿಯೋ ಕಾಲ್ ಅಲ್ಲಿ ನೋಡಿದ ಹುಡುಗಿನೇ ಅಂತ. ಅಂದ್ರೆ ಇಷ್ಟು ದಿನ ಸಿಕ್ಕ ಕಪ್ಪು ಬಣ್ಣದ ವಿಚಿತ್ರ ಹೆಣಗಳು ಇದೇ ವೆನಿಲಾ ಮಾಡಿರೋ ಕೊಲೆಗಳು. ಅಷ್ಟಕ್ಕೂ ವೆನಿಲಾ ಯಾಕೆ ಈ ವ್ಯಕ್ತಿಗಳನ್ನ ಕೊಲೆ ಮಾಡ್ತಿದ್ಲು? ಅದು ಕೂಡ ಅವರ ದೇಹವೆಲ್ಲ ಕಪ್ಪಾಗುವ ಹಾಗೆ ಡ್ರಗ್ ಇಂಜೆಕ್ಷನ್ ಮಾಡಿ. ಯಾಕಂದ್ರೆ ವೆನಿಲಾ ಹುಟ್ಟಾಗಿನಿಂದಲೂ ತುಂಬಾ ಕಪ್ಪಾಗಿರ್ತಾಳೆ. ಇವಳ ಮೈ ಬಣ್ಣವನ್ನ ಅವಳ ಸುತ್ತಮುತ್ತ ಇರೋ ಜನ ತುಂಬಾ ಆಡ್ಕೊಳ್ತಾರೆ, ಕೀಳಾಗಿ ನೋಡ್ತಾರೆ. ಈ ತರದ ಅವಮಾನಗಳಿಂದ ವೆನಿಲಾ ತುಂಬಾ ಬೇಸತ್ತಿರ್ತಾಳೆ. ಈ ಕೋಪ ಅತಿರೇಕಕ್ಕೆ ಹೋದಾಗ ತಾನು ಅಂದುಕೊಂಡದ್ದು ತನಗೆ ಸಿಗದೆ ತಾನು ಇಷ್ಟಪಟ್ಟವರು ಅವಳು ಕಪ್ಪಗಿದ್ದ ಕಾರಣ ಬೇರೆಯವರನ್ನ ಇಷ್ಟಪಟ್ಟಾಗ ವೆನಿಲಾ ಇದನ್ನ ಸಹಿಸ್ತಿರ್ಲಿಲ್ಲ. ಅವಳ ಪ್ರಕಾರ ಕಪ್ಪು ನನ್ನ ಹುಟ್ಟಿನಿಂದಲೇ ಬಂದಿದೆ, ಅದರಲ್ಲಿ ನನ್ನ ತಪ್ಪೇನಿದೆ? ನೀವು ಗಮನಿಸಿರಬಹುದು ಈ ಹಿಂದೆ ಅವಳ ರೂಮ್ ನ ಸ್ಪೇಸ್ ತರ ಡಿಸೈನ್ ಮಾಡಿದಾಗ ಅಲ್ಲಿ ಒಂದು ಲೈನ್ ಬರ್ದಿರುತ್ತೆ, ಒನ್ ದ ಹೋಲ್ ಸ್ಪೇಸ್ ಇಸ್ ಡಾರ್ಕ್ ವೈ ಓನ್ಲಿ ದ ಸ್ಟಾರ್ಸ್ ಶೈನ್ ಅಂತ. ಮೊದಲೇ ಹೇಳಿದ ಹಾಗೆ ಇಡೀ ಬಾಹ್ಯಾಕಾಶನೇ ಕಪ್ಪಾಗಿರುವಾಗ ಇಲ್ಲಿ ನಕ್ಷತ್ರಗಳು ಮಾತ್ರ ಯಾಕೆ ಹೊಡಿತವೆ ಅಂತ ಇದರ ಅರ್ಥ. ಈ ಹಿಂದೆ ಕಾಲೇಜಲ್ಲಿ ಆ ಡ್ರಗ್ ಡೀಲರ್ ಧ್ರುವನ ಮಗಳನ್ನ ರ್ಯಾಗ್ ಮಾಡುವಾಗ ಅವಳು ನಿಮ್ಮ ಗರ್ಲ್ ಫ್ರೆಂಡ್ ಬೇಜಾರ್ ಮಾಡ್ಕೊಳಲ್ವಾ ಅಂದಾಗ ಅವಳು ಯಾವ ಆಂಗಲ್ ಇಂದ ನಿನಗೆ ಹುಡುಗಿ ತರ ಕಾಣಿಸ್ತಾಳೆ, ಕೆಮಿಸ್ಟ್ರಿಲಿ ಅವಳು ಎಕ್ಸ್ಪರ್ಟ್, ಆದ್ರೆ ನನ್ನ ಅವಳ ಕೆಮಿಸ್ಟ್ರಿ ಯಾವ ಕಡೆಯಿಂದ ಮ್ಯಾಚ್ ಆಗಲ್ಲ ಅಂತ ಅಂದಿದ್ದು ವೆನಿಲಾಗೆ ತುಂಬಾ ಹರ್ಟ್ ಆಗಿರುತ್ತೆ. ಅದಕ್ಕೋಸ್ಕರನೇ ಯಾರು ತಾನು ಇಷ್ಟಪಟ್ಟವರ ಮಧ್ಯೆ ಅಡ್ಡ ಬರ್ತಾರೋ ಅವರನ್ನ ಕೊಲ್ಲೋಕೆ ಅವಳು ಕಲ್ತಿದ್ದ ಕೆಮಿಸ್ಟ್ರಿ ನಾಲೆಡ್ಜ್ ನ ಯೂಸ್ ಮಾಡ್ಕೋತಾಳೆ. ಅವಳ ಬಾಯ್ ಫ್ರೆಂಡ್ ಧ್ರುವನ ಮಗಳಿಗೆ ಹೋಲಿಸಿ ಹರ್ಟ್ ಮಾಡಿದ ಕಾರಣ ಧ್ರುವನ ಮಗಳಿಗೆ ಬಿಳಿ ಬಣ್ಣ ಎಷ್ಟು ವಿಷಕಾರಿ ಅಂತ ತೋರಿಸ್ತೀನಿ ಅಂತ ಒಂದು ಡ್ರಗ್ ಸೊಲ್ಯೂಷನ್ ಕಂಡು ಹಿಡಿದು ಅವಳಿಗೆ ಇಂಜೆಕ್ಟ್ ಮಾಡಿ ಸಾಯಿಸ್ತಾಳೆ. ಮತ್ತೆ ಕಾರ್ತಿಕ್ ತನ್ನ ಪ್ರಪೋಸಲ್ ನ ರಿಜೆಕ್ಟ್ ಮಾಡಿ ತಾನು ಕೊಟ್ಟ ಡಾಲರ್ ಚೈನ್ ಅನ್ನ ಅವನ ಗರ್ಲ್ ಫ್ರೆಂಡ್ ರಮ್ಯಾಗೆ ಕೊಟ್ಟ ಅಂತ ರಮ್ಯಾಳನ್ನ ಆ ಡ್ರಗ್ ಇಂಜೆಕ್ಟ್ ಮಾಡಿ ಸಾಯಿಸಿರ್ತಾಳೆ. ಡಾಕ್ಟರ್ ಶಾಲಿನಿ ಇವಳ ಸರ್ಜರಿ ಮಾಡಿದ ಮೇಲೆ ಅವಳ ಕ್ಲಿನಿಕ್ ಪ್ರಮೋಷನ್ ಗೋಸ್ಕರ ವೆನಿಲಾ ಫೋಟೋನ ಬಿಫೋರ್ ಮತ್ತೆ ಆಫ್ಟರ್ ಅಂತ ಮ್ಯಾಗಝಿನ್ ಅಲ್ಲಿ ಯೂಸ್ ಮಾಡಿರ್ತಾಳೆ. ವೆನಿಲಾ ನನ್ನ ಪರ್ಮಿಷನ್ ಇಲ್ಲದೆ ಹೇಗೆ ನನ್ನ ಫೋಟೋನ ಈ ರೀತಿ ಯೂಸ್ ಮಾಡಿದ್ದೀರಾ ಅಂತ ಕೇಳಿದಾಗ ಡಾಕ್ಟರ್ ಶಾಲಿನಿ ದುರಹಂಕಾರದಿಂದ ಇದು ನನ್ನ ಕ್ಲಿನಿಕ್, ನನ್ನ ಇಷ್ಟ. ಮೊದಲನೇದಾಗಿ ನಿನ್ನ ಒಳಗಡೆ ಬಿಟ್ಕೊಂಡಿದ್ದೆ ತಪ್ಪು, ಜೊತೆಗೆ ನಿನಗೆ ಟ್ರೀಟ್ಮೆಂಟ್ ಮಾಡಿ ನಿನ್ನ ಗಲೀಜನ್ನ ಕ್ಲೀನ್ ಮಾಡಿದ್ದು ಎರಡನೇ ತಪ್ಪು. ನನ್ನನ್ನೇ ಪ್ರಶ್ನೆ ಮಾಡ್ತೀಯಾ, ಮರ್ಯಾದೆಯಿಂದ ಆಚೆ ಹೋಗುವಂತ ಅವಮಾನ ಮಾಡ್ತಾಳೆ. ಈ ಅವಮಾನದಿಂದ ತುಂಬಾ ಹರ್ಟ್ ಆಗಿ ಡಾಕ್ಟರ್ ಶಾಲಿನಿನೂ ಕೂಡ ಸಾಯಿಸಿ ಅವಳು ಹೇಗೆ ಮ್ಯಾಗಝಿನ್ ಅಲ್ಲಿ ಬಿಫೋರ್ ಆಫ್ಟರ್ ಅಂತ ವೆನಿಲಾ ಫೋಟೋ ಹಾಕಿದ್ಲೋ ಅದೇ ತರ ಫೇಸ್ಬುಕ್ ಅಲ್ಲಿ ಶಾಲಿನಿ ಫೋಟೋ ಹಾಕ್ತಾಳೆ. ಮತ್ತೆ ಈಗ ತನ್ನ ಸಿನಿಮಾ ಆಪರ್ಚುನಿಟಿನ ಈ ಹೊಸ ಹೀರೋಯಿನ್ ಸನಾ ತ್ರಿವೇದಿ ಕಿತ್ಕೊಂಡ್ಲು ಅನ್ನೋ ಕಾರಣಕ್ಕೆ ಅವಳನ್ನು ಇದೇ ತರ ಕೊಲ್ಲೋಕೆ ಪ್ಲಾನ್ ಮಾಡಿ ಅದೇ ರೆಸಾರ್ಟ್ ಹತ್ರ ಇದ್ದ ಬೀಚ್ ಹತ್ರ ಕರ್ಸ್ಕೋತಾಳೆ. ಸನಾ ತ್ರಿವೇದಿಗೆ ಇನ್ನೇನು ಆ ಡ್ರಗ್ ಅನ್ನ ಇಂಜೆಕ್ಟ್ ಮಾಡ್ಬೇಕು ಅಷ್ಟರಲ್ಲಿ ಅಲ್ಲೇ ಇದ್ದ ಧ್ರುವ ವೆನಿಲಾಗೆ ಶೂಟ್ ಮಾಡ್ಬಿಡ್ತಾನೆ. ಹೀಗೆ ಕೊನೆಯಲ್ಲಿ ವೆನಿಲಾ ಸಾವನ್ನಪ್ತಾಳೆ. ಈ ವೆನಿಲಾಳ ನಿಜವಾದ ಹೆಸರು ಮೇಘ. ಯಾವಾಗ ರಾಜೇಶ್ ಅವನ ಪೈಲಟ್ ಸಿನಿಮಾಗೆ ಇವಳನ್ನ ಆಯ್ಕೆ ಮಾಡಿದ್ನೋ ಆಗ ಇವಳ ಹೆಸರನ್ನ ವೆನಿಲಾ ಅಂತ ಬದಲಾಯಿಸಿರ್ತಾನೆ. ಗೆಳೆಯರೆ, ಇದು ಸಿನಿಮಾ ಆದ್ರೂ ನಮ್ಮ ಸಮಾಜದಲ್ಲಿ ಇರುವಂತಹ ಒಂದು ಕಠೋರ ಸತ್ಯ. ಎಲ್ಲಿವರೆಗೂ ನಮ್ಮ ಸೊಸೈಟಿಯಲ್ಲಿ ವರ್ಣಭೇದ ಇರುತ್ತೋ ಅಲ್ಲಿವರೆಗೂ ಜಾತಿ, ಮತ, ಧರ್ಮ ಅನ್ನೋ ಕಾದಾಟ ನಡೀತಾನೆ ಇರುತ್ತೆ. ಕಿಲ್ಲರ್ ವೆನಿಲಾ ಆಂಗಲ್ ಅಲ್ಲಿ ನೋಡೋದಾದ್ರೆ ಅವಳ ಮೈ ಬಣ್ಣದಿಂದ ಆಕೆ ಹುಟ್ಟಿದಾಗಿಂದಲೂ ಈ ತರಹದ ಅವಮಾನಗಳನ್ನ, ತಿರಸ್ಕಾರಗಳನ್ನ ಅನುಭವಿಸ್ತಾನೆ ಬಂದಿರ್ತಾಳೆ. ಇದು ಅತಿ ಆಯ್ತಾ ಅವಳ ಮನಸ್ಸಿನ ಮೇಲೆ ಇಷ್ಟು ಪ್ರಭಾವ ಬೀರಿದೆ. ಕತ್ತಲು ಕಪ್ಪಾದರೂ ಅದು ಸತ್ಯ ಅಲ್ವಾ? ಕಪ್ಪು ಬಣ್ಣನ ಯಾಕಿಷ್ಟು ಕೀಳಾಗಿ ನೋಡ್ತಾರೆ ಅನ್ನೋ ಪ್ರಶ್ನೆ ಅವಳಿಗೆ ಯಾವಾಗಲೂ ಇರುತ್ತೆ. ಈ ತರ ಮೈಂಡ್ ಡಿಸ್ಟರ್ಬ್ ಆಗಿ ಮುಂದೊಂದು ದಿನ ಅವಳು ಕಲಿತಿದ್ದ ಕೆಮಿಸ್ಟ್ರಿ ಟೆಕ್ನಿಕ್ ಅನ್ನ ಯೂಸ್ ಮಾಡಿ ಈ ರೀತಿ ಸೀರಿಯಲ್ ಕಿಲಿಂಗ್ಸ್ ನ ಮಾಡ್ತಾಳೆ. ಅವಳು ಕೊಲೆ ಮಾಡಿದ್ದು ತಪ್ಪೆ, ಆದ್ರೆ ಅವಳ ಮೈ ಬಣ್ಣದಿಂದ ಅವಳನ್ನ ತಿರಸ್ಕಾರ ಮಾಡಿದ ನಮ್ಮ ಸಮಾಜ ಮಾಡಿದ್ದು ಕೂಡ ತಪ್ಪೆ. ಈ ಕಥೆಯಿಂದ ಇನ್ನು ಮುಂದೆ ಯಾವತ್ತು ಯಾರನ್ನು ಕೂಡ ಅವರ ಮೈ ಬಣ್ಣದಿಂದ ಭೇದ ಭಾವ ಮಾಡಬಾರ್ದು, ಎಲ್ಲರನ್ನು ಸಮಾನವಾಗಿ ನೋಡ್ಬೇಕು ಅಂತ ಕಲ್ತ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಈ ಆಗಸ್ಟ್ ಎಂಡಿಂಗ್ ಒಳಗಡೆ 50K ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ತೀನಿ ಅಂತ ಚಾಲೆಂಜ್ ಹಾಕ್ಬಿಟ್ಟಿದ್ದೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಬೆಂಬಲವನ್ನು ತೋರಿಸಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.